ಎಲ್ರಿಗೂ ನಮಸ್ಕಾರ. ಇವತ್ತಿಂದ 7 ಮತ್ತೆ 8ನೇ ತರಗತಿಗೆ ಆನ್ಲೈನ್ ತರಗತಿಗಳು ನರ್ಸರೀಸ್ ಆಫ್ ಟ್ಯಾಲೆಂಟ್ ವತಿಯಿಂದ ನಡೆಸ್ತಕ್ಕಂತಹ ಆನ್ಲೈನ್ ತರಗತಿಗಳು ಶುರುವಾಗ್ತವೆ. ಹಾಗೇನೆ ಪ್ರತಿ ವಾರ ಗುರುವಾರ ಮತ್ತೆ ಶುಕ್ರವಾರ ಈ ನಿಮ್ಮ 7 ಮತ್ತೆ 8ನೇ ತರಗತಿಗೆ ಈ ತರಗತಿಗಳು ನಡೀತವೆ ಆನ್ಲೈನ್ ನಲ್ಲಿ. ಹಾಗೇನೆ ಯಾರು ಈ ತರಗತಿನ ಅಟೆಂಡ್ ಮಾಡಿ ಅಟೆಂಡೆನ್ಸ್ ಇರುತ್ತೋ ಅಂಥವ್ರಿಗೆ ನಮ್ಮ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಝೂಮ್ ಮೀಟಿಂಗ್ ಅಲ್ಲಿ ನಿಮ್ಮ ಹೆಸರು ಏನಿದೆಯೋ ಅದನ್ನ ರೀನೇಮ್ ಮಾಡ್ಕೋಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಪುನೀತ್ ಆಗಿತ್ತು ಅಂದ್ರೆ ನಿಮ್ಮ ಶಾಲೆ ಆದರ್ಶ ವಿದ್ಯಾಲಯ ಆಗಿತ್ತು ಮೈಸೂರು, ಆದರ್ಶ ವಿದ್ಯಾಲಯ ಮೈಸೂರು ಆಗಿದ್ರೆ ಪುನೀತ್ GAV ಮೈಸೂರು ಅಂತ ನಿಮ್ಮ ಹೆಸರನ್ನ ಹಾಕೊಬೇಕು. ಓಕೆನಾ? ಅಕಸ್ಮಾತ್ ನಿಮ್ಮ ಶಾಲೆಯ ಹೆಸರು KPS ಆಗಿತ್ತು ಅಂದ್ರೆ ಪುನೀತ್ KPS ಮೈಸೂರು ಅಂತ ಹಾಕೊಬೇಕು. ಓಕೆನಾ? ಇದಿಷ್ಟು. ಇದಾದ ನಂತರ ಮಕ್ಕಳ ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಕೋಲ್ ಅಂಡ್ ಪೆಟ್ರೋಲಿಯಂ ಅನ್ನೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಕೋಲ್ ಅಂಡ್ ಪೆಟ್ರೋಲಿಯಂ. ಈ ಕೋಲ್ಗೆ ನಾವು ಕನ್ನಡದಲ್ಲಿ ಕಲ್ಲಿದ್ದಲು ಅಂತ ಹೇಳ್ತೀವಿ. ಪೆಟ್ರೋಲಿಯಂಗೆ ಕೆಲವೊಂದ್ ಕಡೆ ಕಚ್ಚಾ ತೈಲ ಅಂತ ಬಳಸ್ತೀವಿ, ಕ್ರೂಡ್ ಆಯಿಲ್. ಹಾಗೆ ಪೆಟ್ರೋಲಿಯಂ ಅಂತ ಕರೆದ್ರೂ ಏನು ತಪ್ಪಾಗೋದಿಲ್ಲ. ಓಕೆನಾ? ಹಾಗೇನೆ ಈ ಕೋಲ್ ಮತ್ತೆ ಪೆಟ್ರೋಲಿಯಂ ನ ಸ್ಟಡಿ ಮಾಡೋದ್ಕಿಂತ ಮುಂಚೆ ನಾವು ಕೆಲವೊಂದು ಬೇಸಿಕ್ಸ್ ನ ತಿಳ್ಕೊಬೇಕಾಗುತ್ತೆ. ರಿಸೋರ್ಸ್ ಅಂದ್ರೆ ಏನು, ರಿಸೋರ್ಸ್ ಅಲ್ಲಿ ಏನೆಲ್ಲ ಟೈಪ್ಸ್ ಬರುತ್ತೆ, ಅದರಲ್ಲಿ ಮ್ಯಾನ್ ಮೇಡ್ ರಿಸೋರ್ಸ್ ಯಾವುದು, ಆಮೇಲೆ ನ್ಯಾಚುರಲ್ ರಿಸೋರ್ಸ್ ಯಾವುದು, ಈ ರೀತಿ ಕೆಲವೊಂದು ಬೇಸಿಕ್ಸ್ ಅಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಅದನ್ನ ನೋಡೋಣ. ಓಕೆನಾ? ಮೊದಲಿಗೆ ರಿಸೋರ್ಸಸ್. ಏನಪ್ಪ ರಿಸೋರ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸುತ್ತಮುತ್ತ ಹಲವಾರು ವಸ್ತುಗಳನ್ನ ನಾವು ನೋಡ್ತೀವಿ, ದಿನನಿತ್ಯ ಬಳಸ್ತೀವಿ. ವಿ ಆರ್ ಯೂಸಿಂಗ್ ಸೋ ಮೆನಿ ಮೆಟೀರಿಯಲ್ಸ್ ಇನ್ ಅವರ್ ಡೈಲಿ ಲೈಫ್. ಅದೆಲ್ಲವೂ ರಿಸೋರ್ಸ್, ಅದೆಲ್ಲವೂ ಸಂಪನ್ಮೂಲನ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಅವೆಲ್ಲವೂ ಸಂಪನ್ಮೂಲ. ಓಕೆನಾ? ನೀವು ದಿನನಿತ್ಯ ಫಾರ್ ಎಕ್ಸಾಂಪಲ್ ಒಂದು ಪೆನ್ನ ಬಳಸ್ತೀರಿ ಬರೀಲಿಕ್ಕೆ ಅಂದ್ರೆ ಅದು ಒಂದು ಸಂಪನ್ಮೂಲ. ಓಕೆನಾ? ನೀವು ಕೂಮ್ ಮಾಡ್ಲಿಕ್ಕೆ ಒಂದು ಕೋಮ್ ಬಳಸ್ತೀರಿ ಅಂದ್ರೆ ಆ ಕೋಮ್ ಕೂಡ ಒಂದು ಸಂಪನ್ಮೂಲ. ಊಟ ಮಾಡ್ಲಿಕ್ಕೆ ಒಂದು ಸ್ಪೂನ್ ಬಳಸ್ತೀರಿ ಅಂದ್ರೆ ಆ ಸ್ಪೂನ್ ಕೂಡ ಒಂದು ಸಂಪನ್ಮೂಲ. ಹಾಗೇನೆ ಆ ಸ್ಲಿಪ್ಪರ್ ನ ವೇರ್ ಮಾಡ್ತೀರಿ ಅಂದ್ರೆ ದೋ ಸ್ಲಿಪ್ಪರ್ಸ್ ಆರ್ ಆಲ್ಸೋ ರಿಸೋರ್ಸ್ ಅಂತ ಹೇಳ್ಬೋದು. ಓಕೆನಾ? ಹಾಗೇನೆ ಈಗ ರಿಸೋರ್ಸಸ್ ಅಂದ್ರೆ ಏನು ಅಂತ ನಾವು ಒಂದು ಡೆಫಿನೇಷನ್ ನೋಡೋದಾದ್ರೆ, ರಿಸೋರ್ಸಸ್ ಇಸ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಫುಲ್ಫಿಲ್ ಅವರ್ ಡೇ ಟು ಡೇ ರಿಕ್ವೈರ್ಮೆಂಟ್ಸ್. ಯಾವ ಒಂದು ವಸ್ತು ನಮ್ಮ ದೈನಂದಿನ ಜೀವನದ ಅಗತ್ಯಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೋ ಅಂತಹ ವಸ್ತುವನ್ನ ನಾವು ಆ ರಿಸೋರ್ಸಸ್ ಅಥವಾ ಸಂಪನ್ಮೂಲ ಅಂತ ಹೇಳ್ಬೋದು. ಹಾಗಾದ್ರೆ ಸಂಪನ್ಮೂಲಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ಸಂಪನ್ಮೂಲಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾನು ಪೆನ್ ಇಂದ ಬರಿತಾ ಇದ್ದೀನಿ, ಆ ಪೆನ್ ನಾನು ಸಂಪನ್ಮೂಲ ಅಂತ ಹೇಳ್ತೀನಿ. ಓಕೆನಾ? ಪೆನ್ ಈಸ್ ಎ ರಿಸೋರ್ಸ್. ಅದಾದ ನಂತರ ನಾನು ಟಿವಿ ನೋಡ್ತಾ ಇದ್ದೀನಿ, ಟಿವಿ ಸಂಪನ್ಮೂಲನ ಅಂದ್ರೆ ಎಸ್, ಟಿವಿ ದಟ್ ಇಸ್ ನಥಿಂಗ್ ಬಟ್ ಟೆಲಿವಿಷನ್. ಅದಾದ ನಂತರ ಕಂಪ್ಯೂಟರ್ ಒಂದು ಸಂಪನ್ಮೂಲನ? ಎಸ್, ಆಬ್ವಿಯಸ್ಲಿ ಕಂಪ್ಯೂಟರ್ ಈಸ್ ಆಲ್ಸೋ ಎ ರಿಸೋರ್ಸ್. ಅದಾದ ನಂತರ ನಾನು ಊಟ ಮಾಡ್ತಾ ಇದ್ದೀನಿ, ಊಟ ಮಾಡ್ತಕ್ಕಂಥ ರೈಸ್ ಇದೆಯಲ್ಲ ಅದು ಸಂಪನ್ಮೂಲನ ಅಂದ್ರೆ ಎಸ್, ದಟ್ ರೈಸ್ ಈಸ್ ಆಲ್ಸೋ ಎ ರಿಸೋರ್ಸ್. ನಂತರ ಒಂದು ಬುಕ್ ಯೂಸ್ ಮಾಡ್ತೀನಿ, ನಾನು ಬುಕ್ ಓದ್ತೀನಿ ಅಂದ್ರೆ ಆ ಬುಕ್ಕು ಕೂಡ ರಿಸೋರ್ಸ್. ಇದಾದ ನಂತರ ನಾನೊಂದು ಬೈಕ್ ಓಡಿಸ್ತೀನಿ ಅಂದ್ರೆ ಆ ಬೈಕ್ ಒಂದು ರಿಸೋರ್ಸ್. ಆಬ್ವಿಯಸ್ಲಿ ಬೈಕ್ ಈಸ್ ಎ ರಿಸೋರ್ಸ್. ಹಾಗೇನೆ ಇನ್ನು ಹಲವು ಸಂಪನ್ಮೂಲ ನಾವು ದಿನನಿತ್ಯ ಏನೆಲ್ಲ ನೋಡ್ತೀವೋ ಅವೆಲ್ಲವೂ ಕೂಡ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಯಾವ್ಯಾವ ಅನುಕೂಲವಾಗಿದಾವೋ ಅಥವಾ ನಮಗೆ ಹೆಲ್ಪ್ ಮಾಡ್ತಾವೋ ಅವೆಲ್ಲವೂ ಕೂಡ ರಿಸೋರ್ಸೇ. ಓಕೆನಾ? ಇದಿಷ್ಟು ರಿಸೋರ್ಸ್ ಅಥವಾ ಸಂಪನ್ಮೂಲದ ಬಗ್ಗೆ ಆಯ್ತು. ಅದಾದ ನಂತರ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಮ್ಯಾನ್ ಮೇಡ್ ರಿಸೋರ್ಸ್, ಇನ್ನೊಂದು ನ್ಯಾಚುರಲ್ ರಿಸೋರ್ಸ್. ಮ್ಯಾನ್ ಮೇಡ್ ರಿಸೋರ್ಸ್ಗೆ ನಾವು ಕನ್ನಡದಲ್ಲಿ ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳ್ತೀವಿ. ಹಾಗೇನೆ ಆ ನ್ಯಾಚುರಲ್ ರಿಸೋರ್ಸ್ಗೆ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಆ ಹೆಸರಲ್ಲೇ ಇದೆ ಮ್ಯಾನ್ ಮೇಡ್ ರಿಸೋರ್ಸ್ ಅಂದ್ರೆ. ಏನು ಮ್ಯಾನ್ ಮೇಡ್ ಅಂದ್ರೆ? ಮನುಷ್ಯರು ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಂಪನ್ಮೂಲ. The resource which are made by humans, those resources we called as man-made resource. ಹಾಗೇನೆ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ದೀಸ್ ಆರ್ ದ ರಿಸೋರ್ಸ್ ವಿ ಡೈರೆಕ್ಟ್ಲಿ ಒಬ್ಟೈನ್ ಫ್ರಮ್ ದ ನೇಚರ್. ಆ ನೇಚರ್ ಇಂದ, ಪ್ರಕೃತಿಯಿಂದ ನಾವು ಡೈರೆಕ್ಟ್ ಆಗಿ ತಗೊಂಡು ಬಳಸ್ಕೋತಿದೀವಲ್ವಾ, ಅವನ್ನ ನಾವು ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ. ಓಕೆನಾ? ಮ್ಯಾನ್ ಮೇಡ್ ರಿಸೋರ್ಸ್ಗೆ ನಾವು ಕನ್ನಡದಲ್ಲಿ ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳ್ತೀವಿ. ಓಕೆನಾ? ಸಂಪನ್ಮೂಲಗಳು. ಹಾಗೆಯೇ ನ್ಯಾಚುರಲ್ ರಿಸೋರ್ಸ್ಗೆ ನೈಸರ್ಗಿಕ ಸಂಪನ್ಮೂಲ.
ನಾನು ಎರಡೂ ಭಾಷೆಯಲ್ಲೂ ಹೇಳ್ತಾ ಹೋಗ್ತೀನಿ. ಓಕೆನಾ? ಹಾಗಾದ್ರೆ ಮ್ಯಾನ್ ಮೇಡ್ ರಿಸೋರ್ಸ್ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ನೋಡೋದಾದ್ರೆ ನಾವು ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಹಾಕಿದೀನಿ. ಹಿಯರ್ ಪುಟ್ ಸಮ್ ಪಿಕ್ಚರ್ಸ್. ಇಲ್ಲಿ ಮೊದಲಿಗೆ ಒಂದು ಬಸ್ ನ ಚಿತ್ರ ಇದೆ, ಹಾಗೇನೆ ಒಂದು ಚೇರ್, ವುಡನ್ ಚೇರ್ ಚಿತ್ರ ಇದೆ, ಅದಾದ ನಂತರ ಟಿವಿ ಇದೆ, ಆಮೇಲೆ ಒಂದು ಟೈರ್ ಚಿತ್ರ ಇದೆ ಅಲ್ವಾ? ಇವನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇವೆಲ್ಲವೂ ನ್ಯಾಚುರಲ್ ರಿಸೋರ್ಸಾ ಅಥವಾ ಮ್ಯಾನ್ ಮೇಡ್ ರಿಸೋರ್ಸಾ? ನಿಮ್ಗೆಲ್ಲ ಡೌಟ್ ಬರ್ಬೋದು, ಈ ಕುರ್ಚಿ ಮರದಿಂದ ಆಗಿದೆ, ಆ ಮರ ನ್ಯಾಚುರಲ್ ರಿಸೋರ್ಸ್ ಅಲ್ವಾ ಅಂತ ಡೌಟ್ ಬರ್ಬೋದು. ಮರದಿಂದ ಇದು ಬಂದಿದ್ರು ಕೂಡ ಕುರ್ಚಿ, ಬಟ್ ಇದನ್ನ ನಾವು ಮಾಡ್ಕೊಂಡಿರೋದು ಮನುಷ್ಯರು. ಡೈರೆಕ್ಟ್ ಆಗಿ ಪ್ರಕೃತಿ ನಮ್ಗೆ ಕುರ್ಚಿಯನ್ನ ಕೊಡೋದಿಲ್ಲ, ಚೇರ್ ಅನ್ನ ಕೊಡೋದಿಲ್ಲ, ನಾವೇ ಮಾಡ್ಕೊಂಡಿರೋದು. ಓಕೆನಾ? ಹಾಗೆ ಬಸ್ಸು, ಇವೆಲ್ಲವನ್ನು ಮಾಡಿರೋದು ಕೂಡ ನೇಚರ್ ಇಂದ ಸಿಗ್ತಕ್ಕಂತಹ ಒಂದು ವಸ್ತುಗಳನ್ನ ಬಳಸ್ಕೊಂಡೇ ನಾವ್ ಇವೆಲ್ಲ ಮಾಡಿರೋದು. ಓಕೆನಾ? ಆದ್ರೆ ಇವನ್ನ ಮಾಡಿರೋದು ಮನುಷ್ಯರೇ ಆಗಿರೋದ್ರಿಂದ ಇವನ್ನ ನಾವು ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಮ್ಯಾನ್ ಮೇಡ್ ರಿಸೋರ್ಸ್. ಏನು ಮ್ಯಾನ್ ಮೇಡ್ ರಿಸೋರ್ಸ್ ಅಂದ್ರೆ ಒಂದು ಸ್ಫೂರ್ತಾಗಿ ನೋಡೋದಾದ್ರೆ, ರಿಸೋರ್ಸಸ್ ದಟ್ ಆರ್ ಡಿರೈವ್ಡ್ ಫ್ರಮ್ ದ ಮ್ಯಾನಿಪುಲೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬೈ ದ ಹ್ಯೂಮನ್ಸ್. ಯಾವ ಒಂದು ಸಂಪನ್ಮೂಲನ ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಒಂದು ಸಂಪನ್ಮೂಲನ ಬಳಸ್ಕೊಂಡು ನಮ್ಮ ಬದಲಾವಣೆಗೆ ತಕ್ಕಂತೆ ಮಾನವನಿಗೆ ಬೇಕಾದ ರೀತಿಯಾಗಿ ಮಾಡ್ಕೊಂಡಿದ್ದೀವೋ ಅಂತಹ ಒಂದು ಸಂಪನ್ಮೂಲನ ನಾವು ಮಾನವ ನಿರ್ಮಿತ ಸಂಪನ್ಮೂಲ ಅಥವಾ ಮ್ಯಾನ್ ಮೇಡ್ ಅಥವಾ ಹ್ಯೂಮನ್ ಮೇಡ್ ರಿಸೋರ್ಸ್ ಅಂತ ಹೇಳ್ತೀವಿ. ಓಕೆನಾ? ಇದಿಷ್ಟು ಮ್ಯಾನ್ ಮೇಡ್ ರಿಸೋರ್ಸ್ ಬಗ್ಗೆ ಆಯ್ತು. ನಂತರ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಹಾಕಿದ್ನಿ. ನೀರಿದೆ, ಮಣ್ಣಿದೆ, ಹಾಗೆ ಸೂರ್ಯ ಅಥವಾ ಸೂರ್ಯನ ಬೆಳಕು ಇದೆ ಇಲ್ಲಿ ಪಿಕ್ಚರ್ ಅಲ್ಲಿ. ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ನೀರಿನ ಸುತ್ತ ಒಂದು ಬಾಟ್ಲ್ ಇದೆ, ಒಂದು ಲೋಟ ಇದೆ, ಇವೆಲ್ಲವು ಮ್ಯಾನ್ ಮೇಡ್ ರಿಸೋರ್ಸ್ ಅಂದ್ರೆ ಅವು ಮ್ಯಾನ್ ಮೇಡ್ ರಿಸೋರ್ಸ್. ಅದೇ ನಾನು ಇಲ್ಲಿ ತಗೋತಾ ಇರೋದು ನೀರು, ಮಣ್ಣು, ಹಾಗೆ ಸೂರ್ಯ ಅಥವಾ ಸೂರ್ಯನ ಬೆಳಕನ್ನ ತಗೋತಾ ಇದ್ದೀನಿ. ಇವೆಲ್ಲವೂ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಖಂಡಿತವಾಗಿಯೂ ಹೌದು, ದೀಸ್ ಆರ್ ಆಲ್ ನ್ಯಾಚುರಲ್ ರಿಸೋರ್ಸಸ್. ಇವನ್ನ ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಓಕೆನಾ? These are directly derived from the nature and utilized without any manipulation in their natural form. ಪ್ರಕೃತಿಯಿಂದ ನಮ್ಗೆ ಹೇಗ್ ಸಿಗುತ್ತೋ ಅದನ್ನ ನಾವು ಯಾವುದೇ ರೀತಿಯ ಬದಲಾವಣೆ ಮಾಡ್ಕೊಳ್ದ ಹಾಗೆ ಬಳಸಿದ್ರೆ ಅದನ್ನ ನಾವು ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀರ್ ಸಿಗುತ್ತೆ ನಮಗೆ ಪ್ರಕೃತಿಯಿಂದ, ಆ ನೀರನ್ನ ನೀರಾಗಿಯೇ ಬಳಸಿದ್ರೆ ಅದು ನಮ್ಗೆ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ಬೋದು ನಾವು. ಹಾಗೇನೆ ಮಣ್ಣು ಇರ್ಬೋದು, ಮಣ್ಣನ್ನ ನಾವು ಮಣ್ಣಾಗೆ ಬಳಸಿದ್ರೆ ಮಣ್ಣಿಂದ ನಾವು ಬೇರೆ ಬೇರೆ ರೀತಿಯ ಒಂದು ಮಡಿಕೆ ಮಾಡ್ತೀವಿ, ಆ ಮಡಿಕೆ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಅಲ್ಲ, ಆದ್ರೆ ಮಣ್ಣು ಮಾತ್ರ ನ್ಯಾಚುರಲ್ ರಿಸೋರ್ಸ್. ಓಕೆನಾ? ಹಾಗೇನೆ ಸೂರ್ಯನ ಬೆಳಕು, ಇಟ್ ಈಸ್ ಆಲ್ಸೋ ನ್ಯಾಚುರಲ್ ರಿಸೋರ್ಸ್. ಓಕೆನಾ? ಇದಿಷ್ಟು ನ್ಯಾಚುರಲ್ ರಿಸೋರ್ಸ್ ಮತ್ತೆ ಮ್ಯಾನ್ ಮೇಡ್ ರಿಸೋರ್ಸ್ ಬಗ್ಗೆ ಆಯ್ತು. ಓಕೆನಾ? ಇದಾದ ನಂತರ ನಂದೊಂದು ಪ್ರಶ್ನೆ ಇದೆ, ಈ ರೀತಿಯ ನ್ಯಾಚುರಲ್ ರಿಸೋರ್ಸ್ ಗಳನ್ನ ನಾವು ಯಾವಾಗ ಎಷ್ಟು ಬೇಕಾದ್ರೂ ಬಳಸ್ಬೋದಾ ಅಂತ ನೋಡೋದಾದ್ರೆ, ಕ್ಯಾನ್ ವಿ ಯೂಸ್ ಆಲ್ ಅವರ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಎವರ್ ಅಂತ ನೋಡೋದಾದ್ರೆ, based on the availability of these natural resources, we classified these resources into two types. ಯಾವ್ದಪ್ಪ ಎರಡು ವಿಧ ಅಂತ ನೋಡೋದಾದ್ರೆ, inexhaustible natural resources and exhaustible natural resources. ಏನು inexhaustible natural resources ಅಂದ್ರೆ? inexhaustible ಅಂದ್ರೆ ಖಾಲಿ ಆಗ್ತಕ್ಕಂಥದ್ದು, ಹಾಗೇನೆ inexhaustible ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು, ಅಂದ್ರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ, ಕನ್ನಡದಲ್ಲಿ ಹೇಳೋದಾದ್ರೆ. ಓಕೆನಾ? ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಬರಿದಾಗುವ, ಎಕ್ಸಾಸ್ಟ್ ಅಂದ್ರೆ ಖಾಲಿ ಆಗ್ತಕ್ಕಂಥದ್ದು ಅಥವಾ ಬರಿದಾಗ್ತಕ್ಕಂಥದ್ದು. ಓಕೆನಾ? ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ. ಓಕೆನಾ? ಇದಿಷ್ಟು ಇನ್ಎಕ್ಸಾಸ್ಟಿಬಲ್ ಮತ್ತೆ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ. ಅದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಏನು ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ? These resources are present in unlimited quantity in the nature and are not likely to be exhausted by human activities. ಯಾವ ಸಂಪನ್ಮೂಲಗಳು ನಮಗೆ ಯಥೇಚ್ಛವಾಗಿ ಪ್ರಕೃತಿಯಲ್ಲಿ ಸಿಗುತ್ತೋ ಹಾಗೆಯೇ ಮಾನವನ ಒಂದು ಉಪಯೋಗದಿಂದ ಅವು ಖಾಲಿ ಆಗುವುದಿಲ್ವೋ ಅಥವಾ ಅದು ಮತ್ತೆ ಮತ್ತೆ ರೀಫಿಲ್ ಆಗುತ್ತೋ ಅಂತಹ ಒಂದು ಸಂಪನ್ಮೂಲನ ನಾವು ಇನ್ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಥವಾ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ಬೋದು. ಹಾಗಾದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಯಾವ ವಸ್ತು ನಾವು ಎಷ್ಟು ಬಳಸಿದ್ರು ಖಾಲಿ ಆಗಲ್ಲ ಅಂತ ನೋಡೋದಾದ್ರೆ ಅಥವಾ ಮತ್ತೆ ಮತ್ತೆ ರೀಫಿಲ್ ಆಗುತ್ತೆ ಅಂತ ನೋಡೋದಾದ್ರೆ, ಸನ್ಲೈಟ್ ತಗೋಬೋದಾ?
ಸನ್ಲೈಟ್ ಇರ್ಬೋದು, ನಂತರ ಸಾಯಿಲ್, ದೆನ್ ಏರ್ ಅಂಡ್ ವಾಟರ್, ಇನ್ನು ಕೆಲವು ಇದಾವೆ. ಓಕೆನಾ, ಎಕ್ಸೆಟ್ರಾ. ಇದಿಷ್ಟು ಇನ್ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಆಯ್ತು, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಇವಿಷ್ಟು. ಹಾಗೇನೆ ನೆಕ್ಸ್ಟ್ ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಅದಕ್ಕೆ ವಿರುದ್ಧವಾಗಿರುವಂತದ್ದು. ಇವು ಕೂಡ ನೈಸರ್ಗಿಕ ಸಂಪನ್ಮೂಲನೇ, ಆದ್ರೆ ಇವು ಖಾಲಿ ಆಗ್ತವೆ ನಾವು ಜಾಸ್ತಿ ಬಳಸಿದ್ರೆ. ದೀಸ್ ಆರ್ ದ ನ್ಯಾಚುರಲ್ ರಿಸೋರ್ಸ್ ಪ್ರೆಸೆಂಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಅಂಡ್ ವೆನ್ ಯೂಸ್ಡ್ ಓವರ್ ದ ಲಿಮಿಟ್ ದೇ ಗೆಟ್ ಎಕ್ಸಾಸ್ಟೆಡ್. ಯಾವಾಗ ಈ ರೀತಿಯ ಒಂದು ಸಂಪನ್ಮೂಲನ ನಾವು ಹೆಚ್ಚಾಗಿ ಬಳಸ್ತೀವೋ ಅಥವಾ ಅಗತ್ಯಕ್ಕಿಂತ ಮಿಗಿಲಾಗಿ ಬಳಸ್ತೀವೋ ಆಗ ಇದು ಖಾಲಿ ಆಗ್ತದೆ. ಆದ್ರಿಂದ ಇದು ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಥವಾ ಬರಿದಾಗುವಂತಹ ಸಂಪನ್ಮೂಲ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಪೆಟ್ರೋಲ್ ಕೇಳಿರ್ಬೋದು ನೀವು, ಪೆಟ್ರೋಲ್, ದೆನ್ ಕೆರೋಸಿನ್, ಇನ್ನೇನು ಆಯಿಲ್, ಇನ್ನೇನು ಹೇಳ್ಬೋದು, ದೆನ್ CNG ಕೇಳಿರ್ತೀರಿ, LPG ಎಕ್ಸೆಟ್ರಾ, ಇನ್ನು ತುಂಬಾ ಇದಾವೆ. ಅವೆಲ್ಲವೂ ಕೂಡ ಮುಗಿದು ಹೋಗುವಂತಹ ಒಂದು ಸಂಪನ್ಮೂಲ ಅಥವಾ ಬರಿದಾಗುವಂತಹ ಸಂಪನ್ಮೂಲ. ಇಂಗ್ಲಿಷ್ ನಲ್ಲಿ ನಾವು ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಓಕೆನಾ, ಇದಿಷ್ಟು ಎಕ್ಸಾಸ್ಟಿಬಲ್ ಮತ್ತೆ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಆಯ್ತು. ಇವಾಗ ನಾವು ಸ್ಟಡಿ ಮಾಡ್ತಕ್ಕಂತಹ ಕೋಲು, ಪೆಟ್ರೋಲಿಯಂ ಎಲ್ಲ ಏನಿದೆಯೋ ಅದೆಲ್ಲ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ. ಇಲ್ಲಿ ನಾನು ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪೆಟ್ರೋಲ್, ಕೆರೋಸಿನ್, ಆಯಿಲ್, CNG, LPG ಹಾಗೂ ಇನ್ನು ಕೆಲವೊಂದು ಎಕ್ಸಾಂಪಲ್ ನ ಹೇಳಿದೆ ನಾನು. ಓಕೆನಾ, ಇವೆಲ್ಲವೂ ಕೂಡ ಏನು ಅಂತ ನಾವು ನೋಡೋದಾದ್ರೆ ಇವೆಲ್ಲವೂ ಕೂಡ ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಪಳಿಯುಳಿಕೆ ಇಂಧನ ಅಂತ ಹೇಳ್ಬೋದು. ಓಕೆನಾ, ಮೊದಲಿಗೆ ನಾವು ಫಾಸಿಲ್ ಫ್ಯೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದಾದ ನಂತರ. ಓಕೆನಾ, ಏನು ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಪಳಿಯುಳಿಕೆ ಇಂಧನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆನಾ, ಪಳಿಯುಳಿಕೆ ಅಂದ್ರೆ ತುಂಬಾ ಅನಾದಿ ಕಾಲದ ವಸ್ತುಗಳು ಇರ್ತವೆ ಅಲ್ವಾ, ನಮ್ಗೆ ಸಿಕ್ಕಿರ್ತಾವಲ್ಲ, ಅಂತವನ್ನ ನಾವು ಪಳಿಯುಳಿಕೆಗಳು ಅಂತ ಹೇಳ್ತೀವಿ. ಓಕೆನಾ, ಮೆಟೀರಿಯಲ್ಸ್ ದಟ್ ಆರ್ ಫಾರ್ಮ್ಡ್ ಫ್ರಮ್ ದ ಡೆಡ್ ರಿಮೈನ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಫಾಸಿಲ್ ಫ್ಯೂಲ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಹಿಂದೆ ಸತ್ತಿರ್ತಾವಲ್ವಾ ಕೆಲವು ಆರ್ಗ್ಯಾನಿಸಮ್ಸ್, ಆ ಆರ್ಗ್ಯಾನಿಸಮ್ಸ್ ಡೆಡ್ ರಿಮೈನ್ಸ್, ಆ ಉಳ್ದಿರ್ತಕ್ಕಂಥ ಭಾಗ, ಕರಗದಲ್ಲೇ ಉಳ್ದಿರ್ತವಲ್ವಾ, ಡಿಕಂಪೋಸ್ ಆಗದಲ್ಲೇ ಭೂಮಿ ಒಳಗಡೆ, ಅಂತವನ್ನ ನಾವು ಫಾಸಿಲ್ ಫ್ಯೂಲ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಓಕೆನಾ, ದೆನ್ ಈ ಫಾಸಿಲ್ ಫ್ಯೂಲ್ಸ್ ಆರ್ exhaustible natural resources because once all the fossil fuels are closed up they will be gone forever ಅಲ್ವಾ. ಈ ಪಳಿಯುಳಿಕೆ ಇಂಧನಗಳು ಒಂದು ಬಾರಿ ಖಾಲಿ ಆಯ್ತು ಅಂದ್ರೆ ನಮ್ಗೆ ಮತ್ತೆ ಸಿಗೋದಿಲ್ಲ. ನಿಮ್ಗೆಲ್ಲ ಡೌಟ್ ಬರ್ಬೋದು, ಮತ್ತೆ ಭೂಮಿ ಒಳಗಡೆ ನಾವೆಲ್ಲ ಸತ್ತೋಗ್ತೀವಿ, ಅವಾಗ್ಲಾದ್ರೂ ಭೂಕಂಪ ಆಗಲ್ವಾ ಸರ್, ಅವಾಗ ಈ ಫಾಸಿಲ್ ಫ್ಯೂಲ್ಸ್ ಮತ್ತೆ ಫಾರ್ಮ್ ಆಗಲ್ವಾ ಅಂತ ಕೇಳ್ಬೋದು. ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅದಕ್ಕೆ ತುಂಬಾ ವರ್ಷಗಳು ಬೇಕು, ಬಿಲಿಯನ್ ಗಟ್ಲೆ ವರ್ಷಗಳು ಬೇಕು, ಸುಮಾರು 100, 200, 300 ಬಿಲಿಯನ್ ವರ್ಷಗಳು ಬೇಕಾಗುತ್ತೆ. ಓಕೆನಾ, ಈ 1 ಮಿಲಿಯನ್ ಅಂದ್ರೇನೆ ಎಷ್ಟು ಗೊತ್ತಾ, 10 ಲಕ್ಷ ಅಂತ ಅರ್ಥ 1 ಮಿಲಿಯನ್ ಅಂದ್ರೆ. ಇನ್ನು 100 ಮಿಲಿಯನ್, 200 ಮಿಲಿಯನ್, 300 ಮಿಲಿಯನ್ ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟಾಗ್ಬೋದು ಅಂತ. ಅಷ್ಟು ವರ್ಷಗಳು ನಾವು ಕಾಯಕ್ಕಾಗತ್ತಾ? ಆಗೋದಿಲ್ಲ. ಸೊ ಈ ಫಾಸಿಲ್ ಫ್ಯೂಲ್ಸ್ ಏನಿದಾವೋ ಇವೆಲ್ಲವೂ ಖಾಲಿ ಆದ್ರೆ ಮತ್ತೆ ಸಿಗೋದಿಲ್ಲ. ಇವೆಲ್ಲವನ್ನ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ. ಓಕೆನಾ, ಈ ಫಾಸಿಲ್ ಫ್ಯೂಲ್ಸ್ ಹೇಗೆ ಫಾರ್ಮ್ ಆಗುತ್ತಪ್ಪ ಅಂತ ನಾವು ನೋಡೋದಾದ್ರೆ, the plants and animals which died millions of years ago were gradually buried deep in the earth and got covered with sediment like mud and sand away from the reach of air. ಈ ಹಿಂದೆ ಮಿಲಿಯನ್ ವರ್ಷಗಳ ಹಿಂದೆ, ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಸತ್ತಂತಹ ಭೂಮಿಯೊಳಗೆ ಸೇರ್ಕೊಂಡಂತಹ ಕೆಲವು ಪ್ರಾಣಿಗಳಿರ್ಬೋದು ಅಥವಾ ಮರಗಳಿರ್ಬೋದು ಅಥವಾ ಯಾವುದೇ ಆರ್ಗ್ಯಾನಿಸಮ್ಸ್ ಇರ್ಬೋದು. ಆ ಆರ್ಗ್ಯಾನಿಸಮ್ಸ್ ಎಲ್ಲ ಭೂಮಿ ಒಳಗಡೆ ಸೇರ್ಕೊಂಡು ಏನು ಆ ಡೆಡ್ ಮೆಟೀರಿಯಲ್ಸ್ ಉಳ್ಕೊಂಡಿದ್ಯೋ, ಆಕ್ಸಿಜನ್ ಎಂಟ್ರಿ ಆಗದಲ್ಲೇ ಉಳ್ಕೊಂಡಿರ್ತವೆ ಅಲ್ವಾ, ಅವೆಲ್ಲವೂ ಏನಾಗಿರುತ್ತೆ, ಡಿಕಂಪೋಸ್ ಆಗದೆ ಉಳ್ಕೊಂಡಿರುತ್ತೆ. ಅಂತಹ ಮೆಟೀರಿಯಲ್ ಆ ಕೆಮಿಕಲ್ ಎಫೆಕ್ಟ್ ಆಫ್ ಹೀಟ್, ಪ್ರೆಷರ್ ಅಂಡ್ ಬ್ಯಾಕ್ಟೀರಿಯಾ ಕನ್ವರ್ಟೆಡ್ ದ ಬರಿಡ್ ರಿಮೈನ್ಸ್ ಪ್ಲಾಂಟ್ ಅಂಡ್ ಅನಿಮಲ್ ಇಂಟು ಎ ಫಾಸಿಲ್ ಫ್ಯೂಲ್ಸ್. ಏನ್ ಉಳ್ದಿರುತ್ತೆ ಅಲ್ವಾ, ಡಿಕಂಪೋಸ್ ಆಗದೆ ಉಳ್ದಿರುತ್ತೆ ಅಲ್ವಾ, ಆಕ್ಸಿಜನ್ ಸಪ್ಲೈ ಇಲ್ದಲೆ, ಅಂತಹ ಒಂದು ಮೆಟೀರಿಯಲ್ಸ್ ನ ಆ ಹೀಟ್ ಮತ್ತೆ ಪ್ರೆಷರ್, ಆ ಮೇಲಿಂದ ಪ್ರೆಷರ್, ಈಗ
ಆ ವಸ್ತು ಯಾವುದೋ ಒಂದು ಸತ್ತು ಬಿದ್ದಿರ್ತಕ್ಕಂಥ ವಸ್ತು ಮೇಲೆ ಮಣ್ಣು ಬೀಳ್ತಾ ಬೀಳ್ತಾ ಹೋದ ಹಾಗೆ ಅದು ಭೂಮಿಯ ಆಳಕ್ಕೆ ಹೋಗುತ್ತೆ. ಆಳಕ್ಕೆ ಹೋದ ಹಾಗೆ ಅಲ್ಲಿ ಹೀಟ್ ಅಥವಾ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯುರೇನಿಯಂ ಇರ್ಬೋದು ಅಥವಾ ಥೋರಿಯಂ ಇರ್ಬೋದು, ಈ ರೀತಿಯಾಗಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇರೋದ್ರಿಂದ ಭೂಮಿಯ ಆಳಕ್ಕೆ ಹೋದ ಹಾಗೆ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ರೀತಿಯ ಡೆಡ್ ರಿಮೈನ್ಸ್ ಎಲ್ಲ ಏನಾಗುತ್ತೆ, ಫಾಸಿಲ್ ಫ್ಯೂಯಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಈ ಫಾಸಿಲ್ ಫ್ಯೂಯಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ್ದೆಲ್ಲ ಏನೆಲ್ಲ ಆಗ್ಬೋದು, ಕೋಲ್ ಆಗ್ಬೋದು, ಪೆಟ್ರೋಲಿಯಂ ಆಗ್ಬೋದು, ಅಥವಾ ನ್ಯಾಚುರಲ್ ಗ್ಯಾಸ್ ಆಗ್ಬೋದು. ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ಫಾರ್ಮ್ ಆಗುತ್ತೆ ಫಾಸಿಲ್ ಫ್ಯೂಲ್ಸ್. ಓಕೆನಾ? ಇದರಲ್ಲಿ ನಾವು ಮೊದಲಿಗೆ ಕೋಲ್ ಬಗ್ಗೆ ನೋಡೋಣ. ಕೋಲ್ ಅಂದ್ರೆ ಕನ್ನಡದಲ್ಲಿ ನಾವು ಕಲ್ಲಿದ್ದಲು ಅಂತ ಹೇಳ್ತೀವಿ. ಇಲ್ಲಿ ಚಿತ್ರಗಳನ್ನ ಹಾಕಿದೀನಿ. ಈ ಕೋಲ್ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋದಾದ್ರೆ, ಈ ಕೋಲ್ ನ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿರ್ತೀರಿ. ಆ ರೈಲ್ವೆ ಸ್ಟೇಷನ್ ಗಳಲ್ಲಿ ನೀವು ಹೋದಾಗ ಅಬ್ಸರ್ವ್ ಮಾಡಿ, ಅಲ್ಲಿ ಎಲ್ಲಾದ್ರೂ ರೈಲ್ವೆ ಹಳಿ ಹತ್ರ ಪೇರೆಂಟ್ಸ್ ಹತ್ರ ಹೋದಾಗ, ಪೇರೆಂಟ್ಸ್ ಜೊತೆ ಹೋದಾಗ ಅಬ್ಸರ್ವ್ ಮಾಡಿ, ರೈಲ್ವೆ ಹಳಿ ಹತ್ರ ಕಪ್ಪು ಬಣ್ಣದ ಯಾವ್ದಾದ್ರು ಕಲ್ಲುಗಳು ಬಿದ್ದಿದ್ರೆ ಅವು ಸಾಧಾರಣವಾಗಿ ಈ ಕೋಲೆ ಆಗಿರುತ್ತೆ. ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ರೈಲ್ಗಳಲ್ಲಿ ಸಾಗಿಸ್ತಾರೆ ಕೋಲ್ನ. ಓಕೆನಾ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲ್ಲಿ ಬಿದ್ದಿರ್ತವೆ ಕೆಲವೊಂದು. ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ಸಿಕ್ಕರೆ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹಿರಿಕರಿಗೆ ಹೇಳಿ ಬೇಕಾದ್ರೆ ತರಿಸ್ಕೊಂಡು ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಹಾಗಾದ್ರೆ ಈ ಕೋಲ್ ಬಗ್ಗೆ ಸ್ವಲ್ಪ ನೋಡೋಣ. ಕೋಲ್ ಇಸ್ ಅ ಹಾರ್ಡ್ ಬ್ಲಾಕ್ ಕಂಬಸ್ಟಿಬಲ್ ಮಿನರಲ್ ದಟ್ ಕನ್ಸಿಸ್ಟ್ ಮೇನ್ಲಿ ಆಫ್ ಕಾರ್ಬನ್. ಈ ಕೋಲ್ ಅಂತಕ್ಕಂಥದ್ದು ಬಹಳ ಗಟ್ಟಿಯಾದ ವಸ್ತು. ಹಾಗೆ ಕಂಬಸ್ಟಿಬಲ್ ಮಿನರಲ್ ಅಂದ್ರೆ, ಕಂಬಸ್ಟಿಬಲ್ ಅಂದ್ರೆ ದಹಿಸೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಯಾವ ವಸ್ತು ಆಕ್ಸಿಜನ್ ನ ಸಹಾಯದಿಂದ ಆಕ್ಸಿಜನ್ ನ ಸಹಾಯದಿಂದ ದಹಿಸಿ ಅಥವಾ ಕಂಬಸ್ಟಿಬಲ್ ಆಗಿ ಹೀಟ್ ಮತ್ತೆ ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೋ ಅಂತಹ ವಸ್ತುವನ್ನು ನಾವು ಕಂಬಸ್ಟಿಬಲ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಇಟ್ ಈಸ್ ಕನ್ಸಿಸ್ಟ್ ಮೇನ್ಲಿ ಆಫ್ ಕಾರ್ಬನ್. ಎಸ್, ಕೋಲ್ ಈಸ್ ಮೇನ್ಲಿ ಕನ್ಸಿಸ್ಟ್ ಆಫ್ ಕಾರ್ಬನ್. ಕೋಲ್ ಅಲ್ಲಿ ಮುಖ್ಯವಾಗಿ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಕೋಲ್ ಈಸ್ ಫೌಂಡ್ ಇನ್ ಡೀಪ್ ಕೋಲ್ ಮೈನ್ಸ್ ಅಂಡರ್ ದ ಸರ್ಫೇಸ್ ಆಫ್ ಅರ್ತ್. ಎಸ್, ಕರೆಕ್ಟ್. ಈ ಕೋಲ್ ಏನಿದೆಯೋ, ಈ ಕಲ್ಲಿದ್ದಲು ನಮ್ಗೆ ಭೂಮಿಯ ಮೇಲ್ಭಾಗದಲ್ಲಿ ಸಿಗೋದಿಲ್ಲ. ಸಾವಿರಾರು ಅಡಿ ಭೂಮಿಯನ್ನ ಅಗ್ದಾಗ ನಮ್ಗೆ ಆ ಕೋಲು ಸಿಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲೊಂದು ಪಿಕ್ಚರ್ ಇದೆ, ಇಲ್ಲಿ ನೋಡಿ. ಇದು ಕೋಲ್ ಮೈನ್ ನ ಒಂದು ಚಿತ್ರ. ಇದು ನಿಮ್ಗೆ ಇಲ್ಲಿ ಮೇಲ್ಗಡೆ ಭೂಮಿಯ ಮೇಲೆ ಏನೋ ತರ ಕಾಣ್ತಾ ಇದೆ. ಎಷ್ಟೋ ವರ್ಷಗಳಿಂದ ಬಗ್ದು 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 ಭೂಮಿಯ ಆಳಕ್ಕೆ ಹೋಗಿ ಇದನ್ನ ತೆಗಿತಾ ಇರೋದು ಕೋಲ್ನ. ಓಕೆನಾ? ಇದು ಒಂದು ಕೋಲ್ ಮೈನ್ ನ ಒಂದು ಚಿತ್ರ. ಓಕೆನಾ? ನಂತರ ಇದು ನಮ್ಮ ಭಾರತದಲ್ಲಿ ಎಲ್ಲಿ ಸಿಗುತ್ತಪ್ಪ ಕೋಲ್ ಅಂತ ನೋಡೋದಾದ್ರೆ, ಈಶಾನ್ಯ ರಾಜ್ಯಗಳು ಅಂತ ಏನ್ ಕರಿತೀವೋ ನಾವು, ಬಿಹಾರ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಹಾಗೇನೆ ಮಧ್ಯಪ್ರದೇಶದಲ್ಲೂ ಕೂಡ ಇದು ಸಿಗುತ್ತೆ. ದೆನ್ ಕೋಲ್ ಫೌಂಡ್ ಇನ್ ಅಬಾಂಡೆನ್ಸ್ ಇನ್ ಅವರ್ ಕಂಟ್ರಿ ಅಂಡ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಇನ್ ಅವರ್ ಕಂಟ್ರಿ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಈ ಕೋಲ್ನ ನಾವು ಮುಖ್ಯವಾಗಿ ಎನರ್ಜಿ ಸೋರ್ಸ್ ಆಗಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ಥರ್ಮಲ್. ಈಗ ನಮ್ಗೆ ಎಲೆಕ್ಟ್ರಿಸಿಟಿ ಬೇಕು ಅಂದ್ರೆ ಈ ಕೋಲ್ನ ಬಳಸ್ಕೊಂಡೇ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ನಿಮ್ಗೆಲ್ಲ ಡೌಟ್ ಬರ್ಬೋದು, ನೀರಿನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ, ಗಾಳಿಯಿಂದ ಮಾಡ್ತಾರೆ, ಅಥವಾ ಸೂರ್ಯನ ಬೆಳಕಿಂದ ಮಾಡ್ತಾರೆ, ಕೋಲ್ ಏನಕ್ಕೆ ಬೇಕು ಅಂತ. ಆ ನೀರು, ಗಾಳಿ ಮತ್ತೆ ಸೂರ್ಯನ ಬೆಳಕಿಂದ ಮಾಡುವಂಥದ್ದು ಬಹಳ ಮಿನಿಮಲ್. ಒಂದು ರಿಸರ್ಚ್ ಪ್ರಕಾರ ಒಂದು 70% ಗಿಂತ ಹೆಚ್ಚು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು ಕೋಲ್ ಇಂದಾನೆ ಅಂತ ಹೇಳ್ತಾರೆ. ಓಕೆನಾ? ದೆನ್ ಫಾರ್ಮೇಶನ್ ಆಫ್ ಕೋಲ್ ಫಾರ್ಮೇಶನ್ ಹೆಂಗಾಗುತ್ತಪ್ಪ ಅಂತ ನೋಡೋದಾದ್ರೆ, ಅಬೌಟ್ 300 million years ago the earth had dense forest in a low wetland area. ಆ ವೆಟ್ಲ್ಯಾಂಡ್ ಏರಿಯಾ ಏನು ಸ್ವಲ್ಪ ಹಸಿ ಆ ಜಾಗ ಇರುತ್ತೋ, ಹಸಿ ನೀರಿನಿಂದ ಕೂಡಿದಂತಹ ಜಾಗ ಏನಿರುತ್ತೋ, ಆ ಜಾಗದಲ್ಲಿ 300 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಫಾರೆಸ್ಟ್ ಇರುತ್ತೆ. ಆ ಫಾರೆಸ್ಟ್, ಫಾರ್ ಎಕ್ಸಾಂಪಲ್ ಇದು ಭೂಮಿ ಪ್ರದೇಶ ಅಂತ ನಾವು ಅನ್ಕೊಳ್ಳೋದಾದ್ರೆ, ಇದು ಭೂಮಿಯ ಒಳಭಾಗ ಅಂತ ಅನ್ಕೊಳ್ಳೋದಾದ್ರೆ, ಇಲ್ಲಿ ಇದನ್ನ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ. ಓಕೆನಾ? ಇದೆಲ್ಲವೂ ಕೂಡ ಫಾರೆಸ್ಟ್. ಈ ಫಾರೆಸ್ಟ್ ಇರುತ್ತಲ್ವಾ, ಈ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂತಹ ಮರಗಳೇನಾಗುತ್ತೆ, ಡ್ಯೂ ಟು ನ್ಯಾಚುರಲ್ ಪ್ರೊಸೆಸಸ್ ಲೈಕ್ ಫ್ಲಡ್ಡಿಂಗ್ ಅಥವಾ ಅರ್ತ್ ಕ್ವೇಕ್ ಇಂದ ಏನಾಗುತ್ತೆ, ಫಾರೆಸ್ಟ್ ಗಾಟ್ ಬರಿಡ್ ಅಂಡರ್ ದ ಸಾಯಿಲ್. ಈ ಫಾರೆಸ್ಟ್ ಎಲ್ಲ ಏನಿದಾವೋ ಇವೆಲ್ಲವೂ ಕೂಡ, ಈ ಮರಗಳು ಇದ್ರೊಳಗಡೆ ಭೂಮಿಯ ಒಳಗಡೆ ಸೇರ್ಕೊಬಿಡುತ್ತೆ. ಓಕೆನಾ? ಆಸ್ ಮೋರ್ ಸಾಯಿಲ್ ಡೆಪಾಸಿಟ್ ಓವರ್ ದೆಮ್ ದೇ ವರ್ ಕಂಪ್ರೆಸ್ಡ್. ಈ ಮರಗಳು ಇದ್ದಾಗ ಏನಾಗುತ್ತೆ, ಇಲ್ಲಿ ಇವೆಲ್ಲ ಒಳಗಡೆ ಭೂಮಿ ಒಳಗಡೆ ಹೋದಾಗ ಇಲ್ಲಿ ಸಾಯಿಲ್ ಸೇರ್ಕೊಂಡು ಏನಾಗುತ್ತೆ, ಲೇಯರ್ ಫಾರ್ಮ್ ಆಗಿ ಕಂಪ್ರೆಸ್ಡ್ ಆಗುತ್ತೆ ಮರಗಳ ಮೇಲೆ, ಮರ ಅಥವಾ ಗಿಡಗಳ ಮೇಲೆ. ಓಕೆನಾ?
ಅದಾದ ನಂತರ ಈ ಸಾಯಿಲ್ ಅದ್ರ ಮೇಲೆ ಬೀಳ್ತಾ ಬೀಳ್ತಾ ಹೋದ ಹಾಗೆ ಹಲವಾರು ವರ್ಷಗಳಾದ ನಂತರ ಏನಾಗುತ್ತೆ, ಟೆಂಪರೇಚರ್ ಕೂಡ ರೈಸ್ ಆಗುತ್ತೆ. ಏನಕ್ಕೆ? ಭೂಮಿಯ ಆಳಕ್ಕೆ ಹೋಗಿರುತ್ತಲ್ವಾ, ಭೂಮಿಯ ಆಳಕ್ಕೆ ಹೋದ ಹಾಗೆ ಟೆಂಪರೇಚರ್ ರೈಸ್ ಆಗುತ್ತೆ ಅಂತ ನಾನು ಹೇಳ್ದೆ ಇವಾಗ. ಹಾಗಾಗಿ ಟೆಂಪರೇಚರ್ ರೈಸ್ ಆಗಿ ಏನಾಗುತ್ತೆ, ಅಂಡರ್ ದ ಹೈ ಪ್ರೆಷರ್, ಭೂಮಿ ಮಣ್ಣು ಬಿದ್ದಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಬಿಲ್ಡ್ ಆಗ್ಲೇಬೇಕಲ್ವಾ. ಆ ಪ್ರೆಷರ್ ಬಿಲ್ಡ್ ಆದ ನಂತರ ಪ್ರೆಷರ್ ಮತ್ತೆ ಟೆಂಪರೇಚರ್ ಇಂದ ಏನಾಗುತ್ತೆ, ಈ ಡೆಡ್ ಪ್ಲಾಂಟ್ಸ್ ಏನಿದಾವೋ ಇವೆಲ್ಲವೂ ನಿಧಾನವಾಗಿ ಕೋಲಾಗಿ ಅಥವಾ ಕಲ್ಲಿದ್ದಲಾಗಿ ಬದಲಾವಣೆ ಹೊಂದುತ್ತೆ. ಓಕೆನಾ? ಇದು ಫಾರ್ಮೇಶನ್ ಆಫ್ ಕೋಲ್ ಬಗ್ಗೆ ಆಯ್ತು. ಓಕೆನಾ? ಈ ಫಾರ್ಮೇಶನ್ ಆಫ್ ಕೋಲ್ ಬಗ್ಗೆ ನಾನು ಹೇಳ್ದೆ, ಇದಕ್ಕೆ ಒಂದು ಡೆಫಿನಿಷನ್ ಇದೆ. ಓಕೆನಾ? ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಎ ಕೋಲ್ ಈಸ್ ಕಾಲ್ಡ್ ಕಾರ್ಬನೈಸೇಷನ್. ಈ ಸತ್ತಂತಹ ಪ್ರಾಣಿಗಳ ಸಮೂಹ, ಪ್ರಾಣಿಗಳಲ್ಲ, ಸಸ್ಯಗಳ ಸಮೂಹ ಕಲ್ಲಿದ್ದಲಾಗಿ ಪರಿವರ್ತನೆ ಆಗುವಂತಹ ನಿಧಾನಗತಿಯ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಕಾರ್ಬನೀಕರಣ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಎ ಕೋಲ್. ಆ ಡೆಡ್ ವೆಜಿಟೇಷನ್ ಏನಿರುತ್ತೋ ಅಥವಾ ಗಿಡಗಳೇನಿರ್ತಾವೋ ಅವು ಕಲ್ಲಿದ್ದಲಾಗಿ ಬದಲಾವಣೆ ಆಗ್ತಕ್ಕಂಥ ಆ ಒಂದು ಕ್ರಿಯೆಗೆ ಕಾರ್ಬನೀಕರಣ ಅಂತ ನಾವು ಕರಿತೀವಿ. ಓಕೆನಾ? ಹಾಗೇನೆ ಈ ಕೋಲ್ ಫಾರ್ಮೇಶನ್ ಅಲ್ಲಿ ಕೆಲವೊಂದು ಸ್ಟೇಜಸ್ ಬರುತ್ತೆ. ಅದರಲ್ಲಿ 4 ಸ್ಟೇಜ್ ಬರುತ್ತೆ. ಪೀಟ್ ಇರ್ಬೋದು, ಲಿಗ್ನೈಟ್ ಇರ್ಬೋದು, ಬಿಟುಮಿನಸ್ ಇರ್ಬೋದು, ಹಾಗೇನೆ ಆಂಥ್ರಸೈಟ್ ಅಂತ 4 ಸ್ಟೇಜ್ ಬರುತ್ತೆ. ಯಾವ್ದ್ಯಾವ್ದು? ಪೀಟ್, ಎರಡನೇದು ಲಿಗ್ನೈಟ್, ಮೂರನೇದು ಬಿಟುಮಿನಸ್ ಅಂಡ್ ಆಂಥ್ರಸೈಟ್. ಅಂತ 4 ಸ್ಟೇಜ್. ಇದರಲ್ಲಿ ನಾನು ನಂಬರ್ ವೈಸ್ ಬರ್ದಿದ್ದೀನಿ. ನಂಬರ್ 1 ಇರೋದು ಪೀಟ್ ಮೊದಲನೇ ಸ್ಟೇಜು, ಲಿಗ್ನೈಟ್ 2ನೇ ಸ್ಟೇಜು, ಹಾಗೇನೆ ಬಿಟುಮಿನಸ್ 3ನೇ ಸ್ಟೇಜು, ಹಾಗೇನೆ ಆಂಥ್ರಸೈಟ್ ಅಂತ ಏನಿದೆಯೋ ಇದು 4ನೇ ಸ್ಟೇಜು. ಓಕೆನಾ? ಈ ಪೀಟ್ ಸ್ಟೇಜ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಕಾರ್ಬನ್ ಕಂಟೆಂಟ್ 40 to 50% ಆಫ್ ಕಾರ್ಬನ್ ಕಂಟೆಂಟ್ ಇಸ್ ಪ್ರೆಸೆಂಟ್. ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಹಾಗೇನೆ ಇದು ಕಂಪ್ಲೀಟ್ ಆಗಿ ಕೋಲ್ ಆಗಿ ಕನ್ವರ್ಟ್ ಆಗಿರಲ್ಲ. ಇದು ಜಸ್ಟ್ ಡೆಡ್ ವೆಜಿಟೇಷನ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ನಾಟ್ ಕಂಪ್ಲೀಟ್ ಕೋಲ್ ಅಂಡ್ ಇಟ್ ಈಸ್ ವೆರಿ ಸಾಫ್ಟ್. ಓಕೆನಾ? ಇದಾದ ನಂತರ ಲಿಗ್ನೈಟ್ ಏನಿದೆಯೋ, ಈ ಲಿಗ್ನೈಟ್ ಇದೆಯಲ್ವಾ, ಈ ಲಿಗ್ನೈಟ್ ಇಟ್ ಈಸ್ ಹಾರ್ಡರ್ ದೆನ್ ಪೀಟ್. ಪೀಟ್ಗಿಂತ ಹಾರ್ಡ್ ಆಗಿರುತ್ತೆ ಇದು. ಓಕೆನಾ? ಅದಾದ ನಂತರ ಇದನ್ನ ಬ್ರೌನ್ ಕೋಲ್ ಅಂತ ಕೂಡ ಕರೀತಾರೆ. ಬ್ರೌನಿಶ್ ಕೋಲ್ ಅಂತ ಕೂಡ ಕರೀತಾರೆ. ಇದಾದ ನಂತರ ಇದರಲ್ಲಿ 50 to 60% ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಸಿ ಅಂತ ಬರ್ದಿರೋ ಕಡೆ ಕಾರ್ಬನ್ ಅಂತ ಅರ್ಥ. ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಇದಾದ ನಂತರ 3ನೇ ಸ್ಟೇಜ್ ಏನ್ ಬರುತ್ತೋ ಅದು ಬಿಟುಮಿನಸ್. ಇಲ್ಲಿ ಎಬೋ 90% ಅಥವಾ 90%ಗಿಂತ ಜಾಸ್ತಿ 90% ಕಾರ್ಬನ್ ಕಂಟೆಂಟ್ ಪ್ರೆಸೆಂಟ್ ಇರುತ್ತೆ. ಹಾಗೇನೆ ಮೋಸ್ಟ್ ಅವೈಲೇಬಲ್ ಸ್ಟೇಜ್ ಅಥವಾ ಯಾವ್ದಾದ್ರು ಇದ್ರೆ, ಅವೈಲೇಬಲ್ ಕೋಲ್ ಅಂತ ಯಾವ್ದಾದ್ರು ಇದ್ರೆ ಅದು ಬಿಟುಮಿನಸ್ ಕೋಲೆ ನಮ್ಗೆ ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಮೋಸ್ಟ್ ಅವೈಲೇಬಲ್ ಕೋಲ್ ಇದು. ಓಕೆನಾ? ಹಾಗೇನೆ ಇದು ಸಾಫ್ಟ್ ಕೋಲ್ ಅಂತ ಕೂಡ ಕರಿತೀವಿ ನಾವು. ಸಾಫ್ಟ್ ಕೋಲ್ ವೇರ್ ಕಂಪೇರ್ ಟು ಆಂಥ್ರಸೈಟ್ ಗೆ ಕಂಪೇರ್ ಮಾಡಿದಾಗ ಇದು ತುಂಬಾ ಸಾಫ್ಟ್ ಕೋಲ್. ಆಂಥ್ರಸೈಟ್ ಆ ಕೊನೆಯ ಸ್ಟೇಜ್. ಹಾಗೆ ಇದಾಗಲಿಕ್ಕೆ ಬಹಳ ವರ್ಷಗಳು ಬೇಕು. ಪೀಟ್ಗೂ ಇದಕ್ಕೂ ತುಂಬಾ ವರ್ಷಗಳ ಕಾಲ ವ್ಯತ್ಯಾಸ ಇರುತ್ತೆ. ಓಕೆನಾ? ಇದರಲ್ಲಿ 90 to 97% ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಹಾಗೇನೆ ಇದು ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್ ಅಲ್ಲೇ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನಾವು. ಹಾಗೇನೆ ಇಟ್ ಈಸ್ ಹಾರ್ಡ್ ಕೋಲ್.
ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಕೋಲ್, ಇದು ಹಾರ್ಡ್ ಕೋಲ್. ಇದು ಮೊದಲನೇ ಸ್ಟೇಜ್ ಬಂದು ಪೀಟ್, ಲಿಗ್ನೈಟ್, ಬಿಟುಮಿನಸ್, ಆಂಥ್ರಸೈಟ್. ಇದು ಕೋಲ್ ಫಾರ್ಮೇಶನ್ ನ 4 ಸ್ಟೇಜ್ಗಳು. ಓಕೆನಾ. ಇದಾದ ನಂತರ ಕೋಲ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಕೋಲ್ ಇಸ್ ಅ ಮೈನ್ ಸೋರ್ಸ್ ಆಫ್ ಕಾರ್ಬನ್. ಮೇನ್ಲಿ ಇಟ್ಸ್ ಅ ಕಾರ್ಬನ್. ಕಾರ್ಬನ್ ನ ಮೈನ್ ಸೋರ್ಸ್ ಕೋಲ್ ಆಗಿರುತ್ತೆ. ಹಾಗೇನೆ ವೆನ್ ಇಟ್ ಈಸ್ ಹೀಟೆಡ್ ಇನ್ ಏರ್, ಕೋಲ್ ಬರ್ನ್ಸ್ ಅಂಡ್ ಪ್ರೊಡ್ಯೂಸ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್. ನಾವ್ ಯಾವಾಗ ಈ ಕಲ್ಲಿದ್ದಲ್ನ ಗಾಳಿಯಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಆ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಮುಂದೆ ಈ ಏರ್ ನ ಆಬ್ಸೆನ್ಸ್ ಅಲ್ಲಿ ಬರ್ನ್ ಮಾಡೋದು ಬರುತ್ತೆ. ಯಾವಾಗ ನಾವು ಕೋಲ್ ನ ಏರ್ ನ ಪ್ರೆಸೆನ್ಸ್ ಅಲ್ಲಿ ಇನ್ನ ಏರ್ ಅಲ್ಲಿ ನಾವು ಕೋಲ್ ನ ಬರ್ನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಇದು ಪ್ರೊಡ್ಯೂಸ್ ಆಗುತ್ತೆ. ಹಾಗೇನೆ ಏರ್ ನ ಆಬ್ಸೆನ್ಸ್ ಅಲ್ಲಿ ಇದ್ದಾಗ ಏನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಓಕೆನಾ. ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಪ್ರೊಡ್ಯೂಸ್ ಆಗುತ್ತಾ? ನೋ. ಎ ಲಾಟ್ ಆಫ್ ಹೀಟ್ ಎನರ್ಜಿ ಈಸ್ ಆಲ್ಸೋ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಬರ್ನಿಂಗ್ ಆಫ್ ಕೋಲ್. ಈ ಕೋಲ್ ನ ಬರ್ನಿಂಗ್ ಮಾಡುವಾಗ ಏನಾಗುತ್ತೆ, ಹೀಟ್ ಎನರ್ಜಿ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಈ ಕೋಲ್ ಇರೋದು ಆಕ್ಸಿಜನ್ ನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಆಗೋದಕ್ಕೆ ನಾವು ಕೆಮಿಕಲ್ ಫಾರ್ಮುಲಾ ಬರೆಯೋದಾದ್ರೆ, ಕೋಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತೆ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೀಟ್ ಅಲ್ವಾ. ಈ ರಿಯಾಕ್ಷನ್ ನ ಕೇಳಬಹುದು ಎಕ್ಸಾಮ್ಗಳಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆನಾ. ಇದು ಇಂಪಾರ್ಟೆಂಟ್. ದೆನ್ ಯೂಸಸ್ ಆಫ್ ಕೋಲ್. ಏನು ಈ ಕಲ್ಲಿದ್ದಲ್ ನಾವು ಕೆಲವು ಉಪಯೋಗಗಳನ್ನ ನೋಡೋಣ. ಓಕೆನಾ. ಕೋಲ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್. ಈ ಕೋಲ್ ನ ಅಥವಾ ಕಲ್ಲಿದ್ದಲ್ನ ಮನೆಗಳು ಮತ್ತೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಇಂಡಸ್ಟ್ರಿಗಳಲ್ಲಿ ಯಾಕೆ ಬಳಸ್ತಾರೆ ಅಂದ್ರೆ, ಹೀಟ್ ಸೋರ್ಸ್ ಆಗಿ ಬಳಸ್ತಾರೆ. ತುಂಬಾ ಇಂಡಸ್ಟ್ರಿಗಳಲ್ಲಿ ಹೀಟ್ ಸೋರ್ಸ್ ಆಗಿ ಈ ಕೋಲನ್ನ ಬಳಸ್ತಾರೆ. ಮೊದಲು ಮನೆಗಳಲ್ಲಿ, ಇವಾಗ ಕಮ್ಮಿ ಬಳಸೋದಿಲ್ಲ, ಮೊದಲು ಮನೆಗಳಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇವನ್ನ ಕೋಲ್ನ ಬಳಸ್ತಾ ಇದ್ರು. ಓಕೆನಾ. ಯಾಕೆ ಅಂದ್ರೆ ಇದು ತುಂಬಾ ದಿನಗಳ ಕಾಲ ಬರ್ತಾ ಇತ್ತು. ಸೊ ದೇ ಆರ್ ಯೂಸ್ಡ್ coal. ಓಕೆನಾ. ಕೋಲ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಎಟ್ ಥರ್ಮಲ್ ಪವರ್ ಪ್ಲಾಂಟ್ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ನಾನು ಮುಂಚೆನೆ ಹೇಳ್ದೆ, ಆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಲಿಕ್ಕೆ ಈ ಕೋಲ್ ನ ಬಳಸ್ತಾರೆ, ಇವತ್ತಿಗೂ ಬಳಸ್ತಾರೆ. ಓಕೆನಾ. ಕೋಲ್ ಈಸ್ ಯೂಸ್ಡ್ ಟು ಮೇಕ್ ಕೋಲ್ ಗ್ಯಾಸ್ ವಿಚ್ ಈಸ್ ಅನ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಫ್ಯೂಯಲ್. ಈ ಕೋಲ್ ಗ್ಯಾಸ್ ಬಗ್ಗೆ ನಾನು ಹೇಳಿಲ್ಲ, ಮುಂದೆ ಹೇಳ್ತೀನಿ, ಮುಂದೆ ಬರುತ್ತೆ. ಈ ಕೋಲ್ ಗ್ಯಾಸ್ ಕೂಡ ಕೋಲಿಂದಾನೇ ಪ್ರೊಡ್ಯೂಸ್ ಆಗಿರೋದು. ಈ ಕೋಲ್ ಗ್ಯಾಸ್ ನ ಬಳಸ್ಕೊಂಡು ತುಂಬಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ. ಕೋಲ್ ಈಸ್ ಯೂಸ್ಡ್ ಟು ಮೇಕ್ ಎ ಕೋಕ್. ಈ ಕೋಲ್ ಗ್ಯಾಸ್, ಕೋಕ್ ಮತ್ತೆ ಕೋಲ್ಟಾರ್ ಅಂತ ಬರುತ್ತೆ. ಇವು ಮೂರನ್ನು ನಾನು ಈ ಮುಂದೆ ಹೇಳ್ತೀನಿ. ಓಕೆನಾ. ಅರ್ಲಿಯರ್ ಕೋಲ್ ವಾಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಟು ಮೇಕ್ ಸ್ಟೀಮ್ ಟು ರನ್ ಸ್ಟೀಮ್ ಇಂಜಿನ್ ಆಫ್ ಎ ಟ್ರೈನ್. ಮುಂಚೆ ಈ ಟ್ರೈನ್ ಗಳಲ್ಲಿ ಇಂಜಿನ್ ನ ಓಡಿಸೋದಕ್ಕೆ, ಈ ಟ್ರೈನ್ಗಳು ಇವತ್ತೇನು ಎಲೆಕ್ಟ್ರಿಕ್ ಟ್ರೈನ್ ಇದಾವೆ, ಡೀಸೆಲ್ ಟ್ರೈನ್ ಇದಾವೆ ಅಲ್ವಾ, ಅದೇ ರೀತಿ ಮೊದಲು ಕಲ್ಲಿದ್ದಲಿನ ಟ್ರೈನ್ ಇರ್ತಿತ್ತು. ಆ ಕಲ್ಲಿದ್ದಲನ್ನ ಸುಡೋದ್ರ ಮೂಲಕ ಹೀಟ್ ಜನರೇಟ್ ಮಾಡಿ ಆ ಸ್ಟೀಮ್ ನ ಕೊಟ್ಟು ಆ ಟ್ರೈನ್ಗಳನ್ನ ಓಡಿಸ್ತಾ ಇದ್ರು ಮುಂಚೆ. ಓಕೆನಾ. ಇವಾಗ ಅದು ಕಡಿಮೆ ಆಗಿದೆ. ಅಂಡ್ ಕೋಲ್ ವಾಸ್ ಆಲ್ಸೋ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಕಲ್ಸ್. ಹಲವಾರು ಆರ್ಗ್ಯಾನಿಕ್ ಕೆಮಿಕಲ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಈ ಕೋಲ್ ನ ಬಳಸ್ತಾರೆ. ಇದನ್ನ ನೀವು ಮುಂದೆ ಇವಾಗ ನೋಡ್ತೀರಿ. ಓಕೆನಾ. ಇದಾದ ನಂತರ ಪ್ರಾಡಕ್ಟ್ಸ್ ಆಫ್ ಕೋಲ್. ಕೋಲ್ ಅಲ್ಲಿ ತುಂಬಾ ಬೈ ಪ್ರಾಡಕ್ಟ್ಸ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ 3 ಬೈ ಪ್ರಾಡಕ್ಟ್ಸ್ ಇದೆ. ಯಾವ್ದಪ್ಪ ಅಂದ್ರೆ ಕೋಲ್ ಟಾರ್, ಕೋಲ್ ಗ್ಯಾಸ್, ಅಥವಾ ಕೋಕ್ ಅಂತ ಹೇಳ್ತೀವಿ. ಯಾವಾಗ ಇದು ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ವೇರಿಯಸ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಒಬ್ಟೈನ್ ಬೈ ದ ಪ್ರೊಸೆಸಿಂಗ್ ಆಫ್ ಕೋಲ್ ಬೈ ದ ಹೀಟಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಏರ್. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಅಲ್ಲಿ ಪ್ರೆಸೆನ್ಸ್ ಆಫ್ ಏರ್ ಅಲ್ಲಿ ನಾವು ಕೋಲ್ ನ ಹೀಟ್ ಮಾಡಿದಾಗ ಅಥವಾ ಬರ್ನ್ ಮಾಡಿದಾಗ ಏನಾಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಇಲ್ಲಿ ಅದಕ್ಕೆ ಆಬ್ಸೆನ್ಸ್ ಆಫ್ ಏರ್, ಇಲ್ಲಿ ಆಕ್ಸಿಜನ್ ಸಪ್ಲೈನ ಕಟ್ ಆಫ್ ಮಾಡಿದೀವಿ. ಆಕ್ಸಿಜನ್ ಏನಾದ್ರು ಎಂಟರ್ ಆಗಿದ್ರೆ ಏನಾಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಿತ್ತು. ಬಟ್ ಇಲ್ಲಿ ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಅದ್ರ ಬದಲಾಗಿ ಏನಾಗುತ್ತೆ, ಕೋಲ್ ಗ್ಯಾಸ್, ಕೋಲ್ ಟಾರ್, ಕೋಕ್ ಆಗಿ ಕೋಕು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ, ಆ ಪ್ರೋಸೆಸ್ ಇದೆಯಲ್ವಾ, ಅದಕ್ಕೆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಎ ಕೋಲ್ ಅಂತ ಕರಿತೀವಿ. ಏನು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಅಂದ್ರೆ, ಸ್ಟ್ರಾಂಗ್ ಹೀಟಿಂಗ್ ಆಫ್ ಕೋಲ್, ಸ್ಟ್ರಾಂಗ್ heating of coal in the absence of air to get the byproducts.
ಇದನ್ನ ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಅಂತ ಕರಿತೀವಿ. ಏನಾಗುತ್ತೆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಅಲ್ಲಿ, ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಎರಡು ಟ್ಯೂಬ್ ನ ಇಟ್ಕೊಂಡಿರ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವೆರಡು, ನಂಬರ್ 1 ಕಂಡೆನ್ಸರ್ ನಂಬರ್ 1, ಕಂಡೆನ್ಸರ್ ನಂಬರ್ 2, ಅದನ್ನ ಒಂದು ಗ್ಲಾಸ್ ಟ್ಯೂಬ್ ಇಂದ ಅಥವಾ ಐರನ್ ಟ್ಯೂಬ್ ಇಂದ ಕನೆಕ್ಟ್ ಮಾಡಿ ಒಂದು ಕಂಡೆನ್ಸರ್ ಇಂದ ಇನ್ನೊಂದು ಕಂಡೆನ್ಸರ್ ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಹಾಗೆ ಇನ್ನೊಂದು ಇಲ್ಲಿ ಕಂಡೆನ್ಸರ್ 2 ಇಂದ ಹೊರಗಡೆಗೆ ಗ್ಯಾಸ್ ಹೋಗ್ಲಿಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಓಕೆನಾ? ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನಾನು ನಂಬರ್ ಮಾಡಿರ್ತೀನಿ ಅಥವಾ ABCD ಅಂತ ಕೊಟ್ಟಿರ್ತೀನಿ. A B C. ಈ ಎ ಜಾಗ ಏನಿದೆಯೋ ಈ ಜಾಗದಲ್ಲಿ ಕೋಲನ್ನ ಹಾಕಿ ಹೀಟ್ ಮಾಡ್ತಾರೆ. ಕೋಲನ್ನ ಹಾಕಿ ಹೀಟ್ ಮಾಡಿದಾಗ ಇಲ್ಲಿ ಈ ರಬ್ಬರ್ ಇಂದ ಈ ಜಾಗನ ಬ್ಲಾಕ್ ಮಾಡಿರ್ತಾರೆ. ಏನಕ್ಕೆ ಬ್ಲಾಕ್ ಮಾಡ್ತಾರೆ ಅಂದ್ರೆ, ಆಕ್ಸಿಜನ್ ಎಂಟ್ರಿನ ಕಟ್ ಆಫ್ ಮಾಡ್ಲಿಕ್ಕೆ. ಓಕೆನಾ? ಆಕ್ಸಿಜನ್ ಏನಾದ್ರು ಎಂಟ್ರ್ ಆಯ್ತು ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿ ನಮ್ಗೆ ಆಗ್ಬೇಕಾಗಿದ್ದಂತಹ ಕೆಲಸ ಆಗ್ತಿರ್ಲಿಲ್ಲ. ಸೊ ಅದನ್ನ ಕಟ್ ಆಫ್ ಮಾಡಿದ್ದಾರೆ. ಈ ಕೋಲ್ನ ಹೀಟ್ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ, ಇಲ್ಲಿ ಹೀಟ್ ಆಗಿ ಆ ಕೋಲ್ ಟಾರ್ ಏನಿರುತ್ತೋ ಆ ಕೋಲ್ ಟಾರ್ ಎಲ್ಲ ಹೋಗಿ ಇಲ್ಲಿ ನೀರನ್ನ ಇಟ್ಟಿರ್ತಾರೆ ಕೆಳಗಡೆ ಬಿ ಜಾಗದಲ್ಲಿ. ನೀರಿನ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಕೋಲ್ ಟಾರ್ ಎಲ್ಲ ಸೆಟ್ಲ್ ಆಗುತ್ತೆ. ಅವಾಗ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ? ಆ ಗ್ಯಾಸ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಮುಖಾಂತರ ಹೊರಗಡೆ ಹೋಗಿ ಕಲೆಕ್ಟ್ ಆಗುತ್ತೆ. ಓಕೆನಾ? ಹಾಗೇನೆ ಕೋಕ್ ಅಂತ ಹೇಳಿದೆ ನಾನು ಆಗ್ಲೇ. ಆ ಕೋಕ್ ಅಂದ್ರೆ ಯಾವ್ದಪ್ಪ ಅಂದ್ರೆ, ಈ ಎಲ್ಲ ಹೀಟ್ ಆಗಿ ರೆಸಿಡ್ಯೂ ಉಳ್ಕೊಳ್ಳುತ್ತಲ್ವಾ, ರೆಸಿಡ್ಯೂ. ಆ ರೆಸಿಡ್ಯೂನೇ ನಥಿಂಗ್ ಬಟ್ ಕೋಕ್. ಓಕೆನಾ? ಹೀಗೆ ಕೋಕು, ಕೋಲ್ಟಾರು ಹಾಗೇನೆ ಕೋಲ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಇದಕ್ಕೆ ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಅಂತ ಹೇಳ್ತೀವಿ. ಮುಂದೆ ಪೆಟ್ರೋಲಿಯಂ ಬಗ್ಗೆ ಹೇಳುವಾಗ ನಾನು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಬಗ್ಗೆ ಹೇಳ್ತೀನಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಸ್ ಡಿಫ್ರೆಂಟ್ ಅಂಡ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಇಸ್ ಡಿಫ್ರೆಂಟ್. ಎರಡಕ್ಕೂ ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಓಕೆನಾ? ನೆಕ್ಸ್ಟ್, ಇದಾದ ನಂತರ ಈ 3 ಬೈ ಪ್ರಾಡಕ್ಟ್ಸ್ ಏನಿದೆಯೋ ಇದ್ರ ಬಗ್ಗೆ ನೋಡೋಣ. ಯಾವ್ದಪ್ಪ 3 ಬೈ ಪ್ರಾಡಕ್ಟ್ಸ್ ಅಂದ್ರೆ, ಕೋಲ್ ಟಾರು, ಕೋಲ್ ಗ್ಯಾಸ್ ಮತ್ತೆ ಕೋಲ್ ಟಾರ್, ಕೋಲ್ ಗ್ಯಾಸ್ ಅಂಡ್ ಕೋಕ್. ಓಕೆನಾ? ಈ ಕೋಲ್ ಟಾರ್ ನಾವ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದ್ರೆ, ಕೋಲ್ ಟಾರ್ is thick black liquid having unpleasant smell which is obtained by heating coal in the absence of air. ನಮ್ಗೆ ಆಗ್ಲೇ ನೋಡಿದ್ವಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಪ್ರೊಸೆಸ್, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಮತ್ತೆ ಹಾಗೇನೆ it is obtained as byproduct during the production of coke and coal gas from the coal. ಈ ಕೋಲ್ ಇಂದ ನಾವು ಈ ಕೋಲ್ ಟಾರ್ ನ ಬೇಕು ಅಂತ ಏನು ಪ್ರೊಡ್ಯೂಸ್ ಮಾಡುವಂತದ್ದಲ್ಲ. ಈ ಕೋಕ್ ನಮ್ಗೆ ತುಂಬಾ ಉಪಯೋಗ ಇರೋದ್ರಿಂದ ಕೋಕ್ ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಟೈಮ್ ಅಲ್ಲಿ ಈ ಕೋಲ್ ಟಾರ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಈ ಕೋಲ್ ಟಾರ್ ಏನಿದೆಯೋ ಇದು ಇಟ್ ಇಸ್ ನಾಟ್ ಎ ಸಿಂಗಲ್ ಕಾಂಪೌಂಡ್. ಇದು ಸಿಂಗಲ್ ಕಾಂಪೌಂಡ್ ಅಲ್ಲ. ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಕಾರ್ಬನ್ ಕಾಂಪೌಂಡ್ಸ್. 200 ಅಥವಾ 200ಕ್ಕೂ ಹೆಚ್ಚು ಕಾರ್ಬನ್ ಕಾಂಪೌಂಡ್ಸ್ ಇಂದ ಆಗಿರ್ತಕ್ಕಂಥದ್ದು ಈ ಕೋಲ್ ಟಾರ್. ಯಾವ್ದಾವ್ದು ಇರ್ಬೋದು ಯೂಸ್ಫುಲ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ನೋಡೋದಾದ್ರೆ, ಕೋಲ್ ಟಾರ್ ಇನ್ಕ್ಲೂಡ್ ಬೆನ್ಸಿನ್ ಇರ್ಬೋದು, ಟಾಲ್ವಿನ್ ಇರ್ಬೋದು, ಬೆನ್ಸಿನ್, ಟಾಲ್ವಿನ್, ಹಾಗೇನೆ ನ್ಯಾಪ್ಥಲಿನ್, ಆಂಥ್ರಸಿನ್, ಫಿನಾಲ್, ಅನಿಲಿನ್, ಇನ್ನು ತುಂಬಾ ಬರ್ತವೆ ಕಾರ್ಬನ್ ಕಾಂಪೌಂಡ್ಸ್. ಓಕೆನಾ? ಈ ನ್ಯಾಪ್ಥಲಿನ್ ನೀವು ನೋಡಿರ್ಬೋದು, ನ್ಯಾಪ್ಥಲಿನ್ ಬಾಲ್ಸ್ ಅಂತ ಬರ್ತವೆ, ನುಸಿಗುಳಿಗೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಯಾವುದೇ ರೀತಿಯ ಕ್ರಿಮಿಕೀಟ ಬರಬಾರದು ಅಂತ ಚಿಕ್ಕ ಚಿಕ್ಕದು ಯಾವುದು ಕ್ರಿಮಿಗಳು ಅಟ್ಯಾಕ್ ಮಾಡಬಾರ್ದು ಅಂತ ಬಟ್ಟೆಗಳಿಗೆ ಅಥವಾ ಮನೆಯಲ್ಲಿ ಏನಾದ್ರು ಸಾಮಾನು ಇಟ್ಟಿರ್ತೀವಲ್ವ ಅಲ್ಲಿಗೆ ಇವನ್ನ ಇಡ್ತೀವಿ. ಯಾವ್ದನ್ನ? ನ್ಯಾಪ್ಥಲಿನ್ ಬಾಲ್ಸ್ ನ. ಓಕೆನಾ? ಈ ಬೆನ್ಸಿನ್, ಟಾಲ್ವಿನ್ ಇವೆಲ್ಲರಿಂದನೂ ಕೂಡ ಉಪಯೋಗ ಇದೆ. ಓಕೆನಾ? ಇದಾದ ನಂತರ the products of coal tar are used to make synthetic fiber, drugs, plastic and synthetic dyes, perfumes, paints, varnishes, pesticides, photographic material, roofing material and explosives ನ ಮಾಡೋಕೆ ಕೂಡ ಇವನ್ನ ಬಳಸ್ತಾರೆ. ಈ ಕೋಲ್ ಟಾರ್ ಇಂದ ಇನ್ನೂ ಅನೇಕ ಉಪಯೋಗಗಳಿದಾವೆ. ನಾವು ದಿನನಿತ್ಯ ಬಳಸ್ತಾ ಇರ್ತಕ್ಕಂತಹ ವಸ್ತುಗಳನ್ನ ಈ ಕೋಲ್ ಟಾರ್ ಇಂದಾನೇ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಶಾಂಪೂಸ್ ನ ಇರ್ಬೋದು, ಅಥವಾ ಒಂದು ಫೇಸ್ ಹಾಕುವಂತಹ ಒಂದು ಕ್ರೀಮ್ ಇರ್ಬೋದು, ಅಥವಾ ಪೇಂಟ್ಸ್ ಇರ್ಬೋದು, ಸೋಪ್ ಇರ್ಬೋದು, ಇವೆಲ್ಲವನ್ನು ಕೂಡ ಆ ಕೋಲ್ ಟಾರ್ ನ ಬಳಸಿ ಮಾಡ್ತಾರೆ. ಓಕೆನಾ? ಇದಾದ ನಂತರ ನೆಕ್ಸ್ಟ್, ಈ ಕೋಲ್ ಟಾರ್ ನ ಮುಂಚೆ, ಇವಾಗ ಕಡಿಮೆ ಆಗಿದೆ, ಆ ರೋಡ್ ಅಲ್ಲಿ ಆ ರೂಫಿಂಗ್ ಮಾಡ್ಲಿಕ್ಕೆ ಮೇಲ್ಗಡೆ ಹಾಕ್ತಿದ್ವಲ್ವ, ಮೆಟಲಿಂಗ್ ಮಾಡ್ಲಿಕ್ಕೆ ಈ ಕೋಲ್ ಟಾರ್ ನ ಬಳಸ್ತಾ ಇದ್ರು. ಬಟ್ ಇವಾಗ ಇದು ಕಡಿಮೆ ಆಗಿದೆ, ಬಿಟುಮಿನ್ ನ ಬಳಸ್ತಾರೆ. ಬಟ್ ಮುಂಚೆ ಇದನ್ನ ತುಂಬಾ ಬಳಸ್ತಾ ಇದ್ರು. ಆ ಕೋಲ್ ಟಾರ್ ಹ್ಯಾಸ್ ಬಿನ್ ಟ್ರೆಡಿಷನಲಿ ಯೂಸ್ಡ್ ಫಾರ್ ಮೆಟಲಿಂಗ್ ದ ರೋಡ್. ದೀಸ್ ಡೇಸ್ ಹವೆವರ್ ಬಿಟಮಿನ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್. ಈ ಬಿಟಮಿನ್ ಏನಿದೆಯೋ ಈ ಬಿಟಮಿನ್ ಪೆಟ್ರೋಲಿಯಂ ಪ್ರಾಡಕ್ಟ್. ಓಕೆನಾ? ಈ ಬಿಟಮಿನ್ ಪೆಟ್ರೋಲಿಯಂ ಪ್ರಾಡಕ್ಟ್. ಇವತ್ತಿನ ದಿವಸ
ಈ ಏನ್ ಮಾಡ್ತಾರೆ ಅಂದ್ರೆ ಈ ಕೋಲ್ ಟಾರ್ ಏನಿದೆಯೋ ಇದನ್ನ ಕಡಿಮೆ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಈ ವಿಟಮಿನ್ ಅದಕ್ಕಿಂತ ತುಂಬಾ ಒಳ್ಳೊಳ್ಳೆ ಪ್ರಾಪರ್ಟೀಸ್ ನ ಹೊಂದಿದೆ. ಹಾಗೆ ಈ ಕೋಲ್ ಟಾರ್ ಸ್ವಲ್ಪ ಆ ಹೆಲ್ತ್ ಇಶ್ಯೂಸ್ ನೋಡೋದಾದ್ರೆ ವಿಟಮಿನ್ ಇಸ್ ಬೆಟರ್ ದೆನ್ ಕೋಲ್ ಟಾರ್. ಈ ಕೋಲ್ ಟಾರ್ ಇದೆಯಲ್ಲ ಇದರಲ್ಲಿ ಇದು ಕಾರ್ಸನೋಜೆನಿಕ್ ಆಗಿರೋದ್ರಿಂದ ಕ್ಯಾನ್ಸರ್ ಇಲ್ಲಿ ಯಾರು ವರ್ಕ್ ಮಾಡ್ತಾರೋ ಈ ಕೋಲ್ ಜೊತೆ ಅಲ್ಲ ಕೋಲ್ ಟಾರ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಕೋಲ್ ಟಾರ್ ನ ಬಳಸಿ ಅವ್ರಿಗೆ ಏನಾದ್ರು ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅದನ್ನ ಇವಾಗ ಕಡಿಮೆ ಮಾಡಿದ್ದಾರೆ, ಕಡಿಮೆ ತೆಗೆದು ಬಿಟ್ಟಿದ್ದಾರೆ. ಇವಾಗ ವಿಟಮಿನ್ ನ ಬಳಸ್ತಾರೆ. ಇಟ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್. ಆ ಪೆಟ್ರೋಲಿಯಂ ರಿಫೈನ್ ಮಾಡುವಂತಹ ಒಂದು ಟೈಮ್ ಅಲ್ಲಿ ವಿಟಮಿನ್ ಸಿಗುತ್ತೆ. ಆ ಪೆಟ್ರೋಲಿಯಂ ಬಗ್ಗೆ ಹೇಳುವಾಗ ನಾನು ಹೇಳ್ತೀನಿ, ಓಕೆನಾ. ಇದಿಷ್ಟು ಕೋಲ್ ಟಾರ್ ಬಗ್ಗೆ ಆಯ್ತು. ಕೋಕ್ ಇನ್ನೊಂದು ಬೈ ಪ್ರಾಡಕ್ಟ್ ಏನಿತ್ತು ಕೋಲ್ದು, ಕೋಲ್ ಟಾರ್ ಆಯ್ತು. ಇವಾಗ ಕೋಕ್, ಓಕೆನಾ. ಕೋಕ್ ಇಸ್ ಎ ಗ್ರೇ hard and porous fuel with a high carbon content and few impurities made by heating coal or oil in the absence of air in a destructive distillation process. ಇದರಲ್ಲಿ ನೀವು ಕೋಕ್ ಅಲ್ಲಿ ಮುಖ್ಯವಾಗಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಇದರಲ್ಲಿ ಹೈ ಕಾರ್ಬನ್ ಕಂಟೆಂಟ್ ಇದೆ. ಕೋಕ್ ಅಲ್ಲಿ ಇವು ಮೂರನ್ನು ಹೋಲಿಸ್ಕೊಂಡಾಗ ಕೋಕ್ ಅಲ್ಲಿ ಹೈ ಕಾರ್ಬನ್ ಕಂಟೆಂಟ್ ಇರ್ತಕ್ಕಂಥದ್ದು 98% ಆಫ್ ಕಾರ್ಬನ್ ಈ ಕೋಕ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ 2% ಬೇರೆ ಇರುತ್ತೆ, ಓಕೆನಾ. When coal is heated in the absence of air, then coal gas and coal tar are eliminated and coke is left behind as a black residue. ನಾನು ಹೇಳಿದೆ ಅಲ್ವಾ, ಕೋಲ್ ABC ಅಂತ ಬರ್ಬಿಟ್ಟು ತೋರಿಸ್ತೆ. ಆ ಕೋಲ್ ನ ಹೀಟ್ ಮಾಡಿ ಆ ರೆಸಿಡ್ಯೂ ಏನ್ ಉಳ್ಕೊಳ್ಳುತ್ತೋ ಅದನ್ನ ನಾವು ಕೋಕ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಕೋಕ್, ಓಕೆನಾ. ಅದು 98% ಆಫ್ ಕಾರ್ಬನ್ ನ ಹೊಂದಿರುತ್ತೆ. Coke is used as a fuel and as a reducing agent in the smelting of iron ore in a blast furnace and extraction of metal. ಈ ಮೆಟಲ್ ಎಕ್ಸ್ಟ್ರಾಕ್ಷನ್ ಇರ್ಬೋದು ಅಥವಾ ಈ ಸ್ಮೆಲ್ಟಿಂಗ್ ಆಫ್ ಐರನ್ ಓರ್ ಅಲ್ಲಿ ಇರ್ಬೋದು, ಇಲ್ಲಿ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಏನನ್ನ ಈ ಕೋಕ್ ನ ಬಳಸ್ತಾರೆ, ಓಕೆನಾ. ಕೋಕ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಫ್ಯೂಯಲ್ ಇನ್ ಬ್ಲಾಕ್ ಸ್ಮಿಥಿಂಗ್. ಬ್ಲಾಕ್ ಸ್ಮಿಥಿಂಗ್ ಅಂದ್ರೆ ಈ ಕಬ್ಬಿಣ ಕೆಲಸ ಮಾಡ್ತಾರಲ್ಲ ಅದು. ಆ ಕಬ್ಬಿಣ ಕೆಲಸ ಮಾಡುವಾಗ ಈ ಕೋಕ್ ನ ಬಳಸ್ತಾರೆ. ಏನಕ್ಕೆ ಅಂದ್ರೆ ಇದು ಕಡಿಮೆ ಪೊಲ್ಯೂಷನ್ ನ ಮಾಡುತ್ತೆ, ಹಾಗಾಗಿ ಇದನ್ನ ಬಳಸ್ತಾರೆ. ಕೋಕ್ ಮೇ ಬಿ ಕಂಬಸ್ಟೆಡ್. ಕೋಕ್ is commonly used as fuel for blacksmithing and coke may be combusted producing little or no smoke, while bituminous ನಾನು ಒಂದು ಸ್ಟೇಜ್ ಹೇಳಿದ್ದಲ್ವಾ, bituminous coal would produce much smoke. ನೋಡಿ, ಈ ಕೋಲಿಂದನೇ ಬಂದಂತಹ ಪ್ರಾಡಕ್ಟ್ ಇದು ಅಲ್ವಾ. ಕೋಲಿಂದ ಯಾವ್ಯಾವ್ದು ಪ್ರಾಡಕ್ಟ್ ಬಂದಿದ್ದು? ಕೋಲ್ ಗ್ಯಾಸ್, ಕೋಲ್ ಟಾರ್, ಹಾಗೇನೆ ಕೋಕ್. ಆ ಕೋಲಿಂದನೇ ಬಂದಿದ್ರು ಕೂಡ ಆ ಕೋಲ್ಗೆ ಕಂಪೇರ್ ಮಾಡ್ಕೊಂಡಾಗ ಈ ಕೋಕು ಆ ಸ್ಮೋಕ್ ಅನ್ನ ತುಂಬಾ ಕಡಿಮೆ ಅಥವಾ ಲೆಸ್ ಸ್ಮೋಕ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಕೋಲ್ಗಿಂತನೂ ಇದು ಕೋಕು ಬೆಟರ್ ಆಗಿದೆ ಯೂಸ್ ಮಾಡ್ಲಿಕ್ಕೆ, ಓಕೆನಾ. ಕೋಕ್ ವಾಸ್ ವೈಡ್ಲಿ ಯೂಸ್ಡ್ ಆಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಕೋಲ್ ಇನ್ ಡೊಮೆಸ್ಟಿಕ್ ಹೀಟಿಂಗ್. ಈ ಎಲ್ಲೆಲ್ಲಿ ಕೋಲ್ನ ಬಳಸ್ತಾ ಇದ್ವಿ ಅಲ್ಲೆಲ್ಲ ಈ ಕೋಕ್ ರೀಪ್ಲೇಸ್ ಮಾಡ್ತಾ ಇದೆ, ಓಕೆನಾ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಬ್ಲಾಕ್ ಸ್ಮಿಥಿಂಗ್ ಅಂತ ಹೇಳಿದೆ, ಆ ಕಬ್ಬಿಣನ ಕಾಯಿಸೋದಕ್ಕೆ ಅಥವಾ ಕಬ್ಬಿಣದ ಕೆಲಸ ಮಾಡೋದಕ್ಕೆ ಈ ಕೋಕ್ ನ ಬಳಸ್ತಾರೆ. ನೋಡಿ, ಇದು ಹೀಟ್ ಮತ್ತೆ ಲೈಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸೊ ಇಟ್ ಈಸ್ ಕಂಬಸ್ಟಿಬಲ್. ಮೊದಲನೇದು ಕೊನೆಯದಾಗಿ ಕೋಲ್ ಗ್ಯಾಸ್. ಯಾವುದು ಕೋಲ್ ಗ್ಯಾಸ್ ಅಂದ್ರೆ? ಕೋಲ್ ಗ್ಯಾಸ್ ಇಸ್ ಎ ಫ್ಲೇಮೇಬಲ್ ಗ್ಯಾಸಿಯಸ್ ಫ್ಯೂಯಲ್. ನೋಡಿ, ನಾವು ಈ ಮೂರನ್ನ ನೋಡಿದ್ವಿ ಅಲ್ವಾ, ಕೋಲ್ ಗ್ಯಾಸ್, ಕೋಲ್ ಟಾರ್ ಮತ್ತೆ ಕೋಕ್ ನ ನೋಡಿದ್ವಿ. ಅವೆರಡು ಕೋಲ್ ಗ್ಯಾಸ್ ಬಿಟ್ಟು ಕೋಲ್ ಟಾರ್ ಮತ್ತೆ ಕೋಕ್ ಏನಿದೆಯೋ ಅದು ಫ್ಲೇಮೇಬಲ್ ಫ್ಯೂಯಲ್ ಆಗಿರ್ಲಿಲ್ಲ. ಅದು ಹೀಟ್ ನ ಪ್ರೊಡ್ಯೂಸ್ ಮಾಡ್ತಿತ್ತು, ಲೈಟ್ ಅಂದ್ರೆ ಗ್ಲೋ ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಬಟ್ ಫ್ಲೇಮು ಹೆಚ್ಚಾಗಿ ಕಾಣ್ತಾ ಇರಲಿಲ್ಲ. ಬಟ್ ಕೋಲ್ ಗ್ಯಾಸ್ ಅಲ್ಲಿ ಫ್ಲೇಮ್ ಕಾಣುತ್ತೆ, ಫ್ಲೇಮ್ ಬರುತ್ತೆ, ಓಕೆನಾ. ವಿಚ್ ಈಸ್ obtained by the strong heating of coal in the absence of air during the process of coal to get coke, ಅಲ್ವಾ. ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಪ್ರೋಸೆಸ್ ಏನಿತ್ತು, ಆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಪ್ರೋಸೆಸ್ ಅಲ್ಲಿ ಈ ಕೋಲ್ ಗ್ಯಾಸ್ ಏನಿದೆ ಇದು ಸಿಗ್ತಾ ಇತ್ತು ಅಲ್ವಾ. ಕೋಲ್ ಗ್ಯಾಸ್ ಈಸ್ ಮೇನ್ಲಿ ಎ ಮಿಕ್ಸ್ಚರ್ ಆಫ್ ಮೀಥೇನ್ ಅಂಡ್ ಹೈಡ್ರೋಜನ್. ಈ ಕೋಲ್ ಗ್ಯಾಸ್ ಏನಿದೆಯೋ ಇದು ಮೀಥೇನ್ ಮತ್ತೆ ಹೈಡ್ರೋಜನ್ ನ ಮಿಕ್ಸ್ಚರ್ ಆಗಿರೋದ್ರಿಂದ ಆ ಲಿಟ್ಲ್ ಬಿಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಲ್ಲಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು, ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಏನಕ್ಕಪ್ಪ ಅಂತ ನೋಡೋದಾದ್ರೆ ನಾವಿಲ್ಲಿ ಆಕ್ಸಿಜನ್ ಸಪ್ಲೈನೇ ಕಟ್ ಆಫ್ ಮಾಡಿದ್ರಿಂದ ಇಲ್ಲಿ ಏನಾಯ್ತು, ಆಕ್ಸಿಜನ್ ಹೋಗುವಂತದ್ದು 1 ನಂಬರ್ ಕಡಿಮೆ ಆಯ್ತು, ಓಕೆನಾ. ಹೆನ್ಸ್ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಆಯ್ತು ಇನ್ಸ್ಟೆಡ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಓಕೆನಾ. ಆಲ್ ದ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಕೋಲ್ ಗ್ಯಾಸ್ ಕ್ಯಾನ್ ಬರ್ನ್ ಟು ಪ್ರೊಡ್ಯೂಸ್ ಹೀಟ್, ಡ್ಯೂ ಟು ವಿಚ್ ಕೋಲ್ ಗ್ಯಾಸ್ ಇಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್. ಏನಕ್ಕೆ ಇದು ಎಕ್ಸಲೆಂಟ್ ಫ್ಯೂಯಲ್ ಅಂತ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಹ್ಯಾವಿಂಗ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಏನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ,
1 kg ಆಫ್ ಮೆಟೀರಿಯಲ್, ಈಗ ಕೋಲ್ ಗ್ಯಾಸ್ ಅಂತಾನೆ ತಗೊಂಡ್ರೆ 1 kg ಆಫ್ ಮೆಟೀರಿಯಲ್ ಅಲ್ಲಿ ಎಷ್ಟು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಾವು ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆನಾ? ಆ ಕ್ಯಾಲರಿಫಿಕ್ ವ್ಯಾಲ್ಯೂ ನೋಡಿದಾಗ ಈ ಕೋಲ್ ಗ್ಯಾಸ್ ಬೇರೆ ಒಂದು ಪ್ರಾಡಕ್ಟ್ ಗೆ ನೋಡಿದಾಗ ಇದ್ರದ್ದು ತುಂಬಾ ಬೆಟರ್ ಆಗಿದೆ. ಸೊ ಇಟ್ ಈಸ್ ಎಕ್ಸಲೆಂಟ್ ಫ್ಯೂಯಲ್ ಫಾರ್ industries. Coal gas is used as a fuel in industries. It is already discussed. When coal gas burns, it is also produce good amount of light. ಈ ಹಿಂದೆ ಕೋಲ್ ಗ್ಯಾಸ್ ನ ಆ ಲೈಟ್ ಸೋರ್ಸ್ ಆಗಿನೇ ಬಳಸ್ತಾ ಇದ್ರು. ಓಕೆನಾ? ಸೊ ಇನ್ ದ ಪಾಸ್ಟ್, ಇವಾಗ ಹೇಳಿದೆ ನೋಡಿ, ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್, ಕೋಲ್ ಗ್ಯಾಸ್ ಇಸ್ ಆಲ್ಸೋ ಬೀನ್ ಯೂಸ್ ಆಸ್ ಲೈಟ್ನಿಂಗ್. ಈ ನ್ಯಾಚುರಲ್ ಗ್ಯಾಸ್ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ. ಆ ನ್ಯಾಚುರಲ್ ಗ್ಯಾಸ್ ಬಳಸೋದ್ಕಿಂತ ಮುಂಚೆ ಈ ಕೋಲ್ ಗ್ಯಾಸ್ ಏನಿದೆಯೋ, ಈ ಕೋಲ್ ಗ್ಯಾಸ್ ಅನ್ನೇ ಲೈಟಿಂಗಿಗೆ, ಬೀದಿ ದೀಪಗಳಿಗೆ ಬೆಳಕನ್ನ ಕೊಡ್ಲಿಕ್ಕೆ ಬಳಸ್ತಾ ಇದ್ರು. ಓಕೆನಾ? ಅಂಡ್ ಕೋಲ್ ಗ್ಯಾಸ್ ವಾಸ್ ಯೂಸ್ಡ್ ಫಾರ್ ಎ ಸ್ಟ್ರೀಟ್ ಲೈಟ್ನಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಲಂಡನ್ ಇನ್ ದ ಇಯರ್ 1810. ಲಂಡನ್ ನಲ್ಲಿ ಕೋಲ್ ಗ್ಯಾಸ್ ನ ಲಂಡನ್ ನಲ್ಲಿ 1810 ನಲ್ಲೇನೆ ಆ ಸ್ಟ್ರೀಟ್ ಲೈಟ್ ಗಳಿಗೆ ಬೆಳಕನ್ನು ಕೊಡ್ಲಿಕ್ಕೆ ಈ ಕೋಲ್ ಗ್ಯಾಸ್ ನ ಬಳಸಿದ್ರು. ಅದಾಗಿ 10 ವರ್ಷಗಳ ನಂತರ ನ್ಯೂಯಾರ್ಕ್ ಅಲ್ಲೂ ಕೂಡ ಈ ಕೋಲ್ ಗ್ಯಾಸ್ ನ ಬಳಸ್ತಾರೆ ಸ್ಟ್ರೀಟ್ ಲೈಟ್ನಿಂಗ್. ಇವತ್ತಿನ ದಿನಗಳಲ್ಲಿ ಕೋಲ್ ಗ್ಯಾಸ್ ನ ಸ್ಟ್ರೀಟ್ ಲೈಟಿಂಗ್ ಬಳಸೋದು ಕಡಿಮೆ ಆಗಿದೆ, ಯಾಕೆಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ ಈಗ. ಹಾಗಾಗಿ ಇವಾಗ ಇದನ್ನ ಹೀಟ್ ಎನರ್ಜಿ ಆಗಿ ಬಳಸೋದು ಜಾಸ್ತಿ ಇದೆ ಇಂಡಸ್ಟ್ರಿಗಳಲ್ಲಿ. ಆ ಲೈಟ್ ಆಗಿ ಬಳಸೋದಿಲ್ಲ ಅಂತ ಅಲ್ಲ, ಬಟ್ ಹೀಟ್ ಎನರ್ಜಿ ಆಗಿ ಹೆಚ್ಚಾಗಿ ಬಳಸ್ತಾರೆ ಇವಾಗ. ಓಕೆನಾ? ಇದಿಷ್ಟು ಕೋಲ್ ಬಗ್ಗೆ ಆಯ್ತು. ಇವತ್ತಿನ ತರಗತಿಯಲ್ಲಿ ನಾವೇನೇ ತಿಳ್ಕೊಂಡ್ವಿ ಅಂತ ನೋಡೋದಾದ್ರೆ, ಫಸ್ಟ್ ರಿಸೋರ್ಸ್ ಬಗ್ಗೆ ತಿಳ್ಕೊಂಡ್ವಿ. ರಿಸೋರ್ಸ್ ಆದ ತಕ್ಷಣ ಟೈಪ್ಸ್ ಆಫ್ ರಿಸೋರ್ಸ್, ಮ್ಯಾನ್ ಮೇಡ್ ರಿಸೋರ್ಸ್ ಮತ್ತೆ ನ್ಯಾಚುರಲ್ ರಿಸೋರ್ಸ್. ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಯಾವುದು? ಎಕ್ಸಿಸ್ಟಿಬಲ್ ಮತ್ತೆ ಇನ್ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಿಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ತಗೊಂಡಾಗ ಅಲ್ಲಿ ಫಾಸಿಲ್ ಫ್ಯೂಯಲ್ಸ್ ಬಂತು. ಫಾಸಿಲ್ ಫ್ಯೂಯಲ್ಸ್ ಅಲ್ಲಿ ನಾವು 3 ನೋಡಿದ್ವಿ. ಕೋಲ್ ಇರ್ಬೋದು, ಹಾಗೇನೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ನೋಡಿದ್ವಿ. ಇದಾದ ನಂತರ ಓಕೆ, ಈ ಪ್ರಶ್ನೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೇರ್ಫುಲಿ ಅಂಡ್ ಐಡೆಂಟಿಫೈ ಎಕ್ಸ್, ವೈ, ಝೆಡ್. ನಿಮಿಷ. ಓಕೆ, read the following statement carefully and identify x, y, z. ಎಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅಂತ ನೋಡೋದಾದ್ರೆ, ಆ ಎಕ್ಸ್ ಅಲ್ಲಿ ಹಾರ್ಡ್ ಆಸ್ ಸ್ಟೋನ್ ಯೂಸ್ಡ್ ಟು ಕುಕ್ ಫುಡ್ ಅಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಇನ್ ದ ಥರ್ಮಲ್ ಪವರ್ ಪ್ಲಾಂಟ್ಸ್. ಏನಿರ್ಬೋದು ಹಾರ್ಡ್ ಆಸ್ ಸ್ಟೋನ್? ಆ ಸ್ಟೋನ್ ಅಷ್ಟು ಗಟ್ಟಿಯಾಗಿ ಯಾವ್ದಿರ್ಬೋದು ಎಕ್ಸ್ ಅಲ್ಲಿ? ಎಕ್ಸ್ ಅಂತ ಕೊಟ್ಟಿದ್ದಾರೆ, ನೋಡೋಣ. ಈ ಎಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ? ಕೋಕ್ ಅಂತ ಕೊಟ್ಟಿದ್ದಾರೆ. ಈ ಕೋಕ್ ಅಂತೂ ಅಲ್ಲ. ಏನು ಕೋಕ್ ಅಲ್ಲ. ಕೋಲ್ ಅಷ್ಟು ಹಾರ್ಡ್ ಅಲ್ಲ, ಯಾಕಂದ್ರೆ ಕೋಲ್ ಇಂದ ಉಳಿದಂತ ರೆಸಿಡ್ಯೂನ ನಾವು ಕೋಕ್ ಅಂತ ಹೇಳೋದು. ದೆನ್ ಕೋಲ್ಟಾರು, ಇದು ಲಿಕ್ವಿಡ್ ಸಬ್ಸ್ಟೆನ್ಸ್, ಕೋಲ್ಟಾರ್ ಅಲ್ಲ. ಆ ಡಿ ಅಲ್ಲಿ
ಕೋಲ್ ಅಂತ ಇದೆ, ಇದು ಸರಿಯಾದ ಉತ್ತರ. ಹಾಗೇನೆ ವೈ ಮತ್ತೆ ಝೆಡ್ ಕೊಟ್ಟಿದ್ದಾರೆ. ಆ ವೈ ಮತ್ತೆ ಝೆಡ್ ನ ನಾವು ನೋಡೋದಾದ್ರೆ, ಈ ವೈ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ಡ್ ಫಾರ್ ಮೆಟಲಿಂಗ್ ದ ರೋಡ್ಸ್. ಪೆಟ್ರೋಲಿಯಂ ನ ಒಂದು ಪ್ರಾಡಕ್ಟ್ ಆ ರೋಡ್ ನ ಮೆಟಲಿಂಗ್ ಮಾಡ್ಲಿಕ್ಕೆ, ಆ ಸರ್ಫೇಸ್ ಮೇಲ್ಗಡೆ ಸರ್ಫೇಸ್ ನ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಬಳಸ್ತಕ್ಕಂತಹ ವಸ್ತು ಯಾವ್ದಿರ್ಬೋದು? ಬಿಟಮಿನ್ ನ? ಹೌದು, ನಾನು ಈಗಾಗಲೇ ಡಿಸ್ಕಸ್ ಮಾಡಿದೀವಿ, ಬಿಟಮಿನ್ ಅಂತ ಹೇಳ್ಬೋದು. ಆ ಕೋಲ್ ಅಲ್ಲ, ಡೀಸೆಲ್ ಅಲ್ಲ, ಇಲ್ಲೂ ಬಿಟಮಿನ್ ಇದೆ, ಎರಡು ಕಡೆ ಇದೆ. ಬಟ್ ಎಕ್ಸ್ ಅಲ್ಲಿ ಎ ರಾಂಗ್ ಇರೋದ್ರಿಂದ ನಾವು ಈ ಬಿಟಮಿನ್ ನ ನೆಗ್ಲೆಕ್ಟ್ ಮಾಡೋಣ. ಓಕೆನಾ? ಆಪ್ಷನ್ ಎ ನ ನೆಗ್ಲೆಕ್ಟ್ ಮಾಡಬೇಡ. ಓಕೆನಾ? ಈ ಝೆಡ್ ನೋಡೋಣ. ಎ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಅಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್. ಆಬ್ವಿಯಸ್ಲಿ ಯಾವ್ದಿದು? ಕೋಕ್ ಅಲ್ವಾ? ಇಟ್ ಇಸ್ ಅ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಕೋಕ್ ಏನಿದೆಯೋ ಇದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಆಗಿದೆ ಅಲ್ವಾ? ದೆನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರನ ನೋಡಿ ಇಲ್ಲೊಂದು ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನ ಓದ್ಬಿಟ್ಟು ನೀವು ಆನ್ಸರ್ ಮಾಡಬೇಕು. ನಾವು ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಮಂಗ್ ದ ಫಾಲೋಯಿಂಗ್. ಈ ಚಿತ್ರನ ನೋಡ್ಕೊಂಡು ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ನೀವು ಹೇಳಬೇಕು. ಫಸ್ಟ್ ಈ ಚಿತ್ರದಲ್ಲಿ ಎಕ್ಸ್ ವೈ ಝೆಡ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ವೈ ಝೆಡ್ ಯಾವುದು ಅಂತ ನೀವು ಫಸ್ಟ್ ನೋಡಬೇಕು. ಎಕ್ಸ್ ಅಂದ್ರೆ ಏನು, ವೈ ಅಂದ್ರೆ ಏನು, ಝೆಡ್ ಅಂದ್ರೆ ಏನು ಅಂತ ಫಸ್ಟ್ ಬರ್ಕೊಳ್ಳಿ. ಏನ್ ಎಕ್ಸ್ ಅಂದ್ರೆ? ಎಕ್ಸ್ ಅಂದ್ರೆ ಇಲ್ಲಿ ಕೋಲ್ ನ ಹೀಟ್ ಮಾಡಿ ರೆಸಿಡ್ಯೂ ಉಳ್ಕೊಳುತ್ತಲ್ವಾ, ಅದನ್ನ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆ ರೆಸಿಡ್ಯೂ ಏನು? ಕೋಕ್ ಅಲ್ವಾ? ಹಾಗೇನೆ ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ. ವೈ ಇಲ್ಲಿ ಏನಂತ ಹೇಳಿದ್ದೆ ನಾನು? ಕೋಲ್ ಟಾರ್ ಬಂದು ಕೆಳಗಡೆ ಇಲ್ಲಿ ವಾಟರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ ಹೇಳಿದ್ದೆ. ವೈ ಇಸ್ ನಥಿಂಗ್ ಬಟ್ ಕೋಲ್ ಟಾರ್. ಝೆಡ್ ಏನಿದೆ ಇದು ಕೋಲ್ ಗ್ಯಾಸ್. ಈ ರೀತಿ ಬರ್ಕೊಂಡ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಫಸ್ಟ್ ಒಂದು ನೋಡೋಣ ಸ್ಟೇಟ್ಮೆಂಟ್. ದ ಪ್ರೋಸೆಸ್ ಡಿಪಿಸಿಟ್ ಇನ್ ದ ಫಿಗರ್ ಇಸ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್. ಕರೆಕ್ಟ್ ಅಲ್ವಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್. ನಂಬರ್ ಒನ್ ಕರೆಕ್ಟ್. ಸೆಕೆಂಡ್ ಒನ್, ಎಕ್ಸ್ ಈಸ್ ಯೂಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್. ಎಕ್ಸ್ ಅಂದ್ರೆ ಯಾವುದು? ಕೋಕ್ ಅಲ್ವಾ? ಕೋಕು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಳಸ್ತಾರ? ಹೌದು, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಳಸ್ತಾರೆ ಅಲ್ವಾ? ನಾವ್ ಈಗಾಗಲೇ ತಿಳ್ಕೊಂಡಿದೀವಿ ಅದನ್ನ. ದೆನ್ ವೈ ಈಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಯಾವುದು ವೈ? ಕೋಲ್ಟಾರ್. ಕೋಲ್ಟಾರು ಕಾರ್ಬನ್ ಪ್ಯೂರ್ ಫಾರ್ಮ್ ಅಲ್ಲ. ಯಾಕೆ ಅಂದ್ರೆ ಕೋಕ್ ಈಸ್ ಅ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಹಾಗಾಗಿ ಇದು ಸರಿ ಆಗಲ್ಲ, ತಪ್ಪಾಗುತ್ತೆ. ಸಾರಿ, ಇದು ತಪ್ಪಾಗುತ್ತೆ. ದೆನ್ ಝೆಡ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರೀಸ್ ಅಂಡ್ ನ್ಯಾಪ್ಥಲಿನ್ ಬಾಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಝೆಡ್. ನ್ಯಾಪ್ಥಲಿನ್ ಬಾಲ್ ಝೆಡ್ ಇಂದ ಒಬ್ಟೈನ್ಡ್ ಆಗುತ್ತೆ. ಝೆಡ್ ಅಂದ್ರೆ ಯಾವ್ದು ಇಲ್ಲಿ? ಕೋಲ್ ಗ್ಯಾಸ್. ಕೋಲ್ ಗ್ಯಾಸ್ ಇಂದ ಒಬ್ಟೈನ್ಡ್ ಆಗಿದೆಯಾ? ಇಲ್ಲ, ಕೋಲ್ ಟಾರ್ ಇಂದ ಅಲ್ವಾ? ಹಾಗಾಗಿ ಇದು ಕೂಡ ತಪ್ಪು. ನಂಬರ್ 1 ಮತ್ತೆ 2 ಇಲ್ಲಿ ಕರೆಕ್ಟ್. ಒಂದು ನಿಮಿಷ. ಎಕ್ಸ್ ಇಸ್ ಯೂಸ್ಡ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಅಲ್ವಾ? ಇದು ಕರೆಕ್ಟ್ ಇದೆ. ವೈ ಇಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಈ ಕೋಲ್ ಟಾರ್ ಏನಿದೆ ಇದು ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಆಗೋದಿಲ್ಲ. ಓಕೆನಾ? ನಂತರ ಝೆಡ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರೀಸ್ ಅಂಡ್ ನ್ಯಾಪ್ಥಲಿನ್ ಬಾಲ್ ವಾಸ್ ಒಬ್ಟೈನ್ಡ್ ಬೈ ದ ಝೆಡ್. ಅಂದ್ರೆ ಯಾವುದು? ಕೋಲ್ ಗ್ಯಾಸ್ ಇಂದ ಒಬ್ಟೈನ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ನ್ಯಾಪ್ಥಲಿನ್ ಬಾಲು ಅಲ್ಲ. ಇದರಲ್ಲಿ ಆಪ್ಷನ್ ಯಾವ್ದ್ಯಾವ್ದು ಇದರಲ್ಲಿ ತಪ್ಪಾದ ಉತ್ತರ ಅಂತ ನಾವು ನೋಡೋದಾದ್ರೆ ವೈ ಮತ್ತೆ ಝೆಡ್ ಅಲ್ವಾ? 3 ಮತ್ತೆ 4ನೇದು ಯಾವ್ದಿದೆ ಇಲ್ಲಿ? ಆಪ್ಷನ್ 3 ಮತ್ತೆ 4 ಆಪ್ಷನ್ ಸಿ. ನಾನು ಸರಿಯಾದನ್ನು ನೋಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್ ಅಂತ ನೋಡೋದಾದ್ರೆ ಇಲ್ಲಿ ಯಾವ್ದಾವ್ದಿದೆ? ಬಿಟುಮಿನಸ್ ಇದೆ, ಆಂಥ್ರಸೈಟ್ ಇದೆ, ಪೀಟ್ ಇದೆ, ಲಿಗ್ನೈಟ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಿರ್ಬೋದು? ಬೆಸ್ಟ್ ಕ್ವಾಲಿಟಿ ಅಂತ ಯಾವ್ದು ಹೇಳಿದ್ದೆ ನಾನು? ಈ ಪೀಟ್ ಏನಿದೆಯೋ ಇದು ಫಸ್ಟ್ ಸ್ಟೇಜು, ಇದು ಕೋಲೆ ಅಲ್ಲ ಅಂತ ನಾನು ಹೇಳಿದ್ದೆ. ಅದಾದ ನಂತರ ಬರೋದು ಲಿಗ್ನೈಟ್. ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಇನ್ನು 2ನೇ ಸ್ಟೇಜ್. ಬಿಟುಮಿನಸ್ ಬಂದು 3ನೇ ಸ್ಟೇಜ್ ಅಲ್ವಾ? ಆಂಥ್ರಸೈಟ್ ಬಂದು 4ನೇ ಸ್ಟೇಜ್. ಅಂಡ್ ಇಟ್ ಇಸ್ ಅ ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್ ಅಲ್ವಾ? ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ ಕೋಲ್ ಟಾರ್ ಈಸ್. ಏನು ಕೋಲ್ ಟಾರ್ದು ಮುಖ್ಯವಾದ ಯೂಸ್ ಅಂತ ನೋಡೋದಾದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಅ ವೆಹಿಕಲ್ ಫ್ಯೂಯಲ್, ಇಟ್ ಈಸ್ ಯೂಸ್ಡ್ ಆಸ್ ಅ
ವೆಹಿಕಲ್ ಫ್ಯೂಯಲ್ ಅಂತ ಕೊಟ್ಟಿದ್ದಾರೆ. ವೆಹಿಕಲ್ ಫ್ಯೂಯಲ್ ಆಗಿ ನಾವು ಕೋಲ್ ಟಾರ್ ನ ಯೂಸ್ ಮಾಡಲ್ಲ. ಇಟ್ ಈಸ್ ಯೂಸ್ಡ್ ಆಸ್ ಅ ರಿಡ್ಯೂಸಿಂಗ್ ಏಜೆಂಟ್ ಇನ್ ದ ಬ್ಲಾಸ್ಟ್ ಫರ್ನೇಸ್. ರಿಡ್ಯೂಸಿಂಗ್ ಏಜೆಂಟ್ ಇನ್ ದ ಬ್ಲಾಸ್ಟ್ ಫರ್ನೇಸ್ ಆಗು ನಾವು ಯೂಸ್ ಮಾಡಲ್ಲ. ಅಲ್ಲಿ ಯೂಸ್ ಮಾಡೋದು ನಾವು ಕೋಕ್. It is used as a source of aromatic hydrocarbons. Yes, it is correct. Option 3 C ಏನಿದೆಯೋ ಇದು ಕರೆಕ್ಟ್ ಇದೆ ಉತ್ತರ. Then select the incorrect statement. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನ್ಯಾಪ್ಥಲಿನ್ ಬಾಲ್ಸ್ ಆರ್ ಮೇನ್ಲಿ ಒಬ್ಟೈನ್ಡ್ ಫ್ರಮ್ ದ ಕೋಕ್ ಅಂತ ಕೊಟ್ಟಿದ್ದಾರೆ. ಹೌದಾ, ಕೋಕ್ ಇಂದ ಮಾಡ್ತಾರ ನ್ಯಾಪ್ಥಲಿನ್ ಬಾಲ್ಸ್ ನ? ನುಸಿಗಳಿಗೆ ಅಂತ ಹೇಳಿದೆ. ಅದನ್ನ ಮಾಡ್ತಕ್ಕಂಥದ್ದು ಕೋಲ್ ಟಾರ್ ಇಂದ, ಕೋಕ್ ಇಂದ ಅಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ಕೋಲ್ ಗ್ಯಾಸ್ ವಾಸ್ ಯೂಸ್ಡ್ ಫಾರ್ ಸ್ಟ್ರೀಟ್ ಲೈಟ್ನಿಂಗ್. ಇದು ಸರಿ ಇದೆ. ಆನ್ ಹೀಟಿಂಗ್ ಕೋಲ್ ಪ್ರೊಡ್ಯೂಸ್ ಮೇನ್ಲಿ ನೈಟ್ರೋಜನ್ ಡೈಆಕ್ಸೈಡ್. ಕೋಲ್ನ ಹೀಟ್ ಮಾಡಿದಾಗ ನೈಟ್ರೋಜನ್ ಪ್ರೊಡ್ಯೂಸ್ ಆಗುತ್ತಾ? ನೈಟ್ರೋಜನ್ ಡೈಆಕ್ಸೈಡ್. ಇದು ಕೂಡ ತಪ್ಪು. ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಇಲ್ಲಿ 2 ತಪ್ಪಾಯ್ತು, ಎ ಮತ್ತೆ ಸಿ. ಹಾಗಾಗಿ ಇಲ್ಲಿ ಬೋತ್ ಎ ಅಂಡ್ ಸಿ ಯಾವ್ದಿದೆ? ಡಿ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚ್. ಇಲ್ಲಿ ಕೆಲವೊಂದು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ಕರೆಕ್ಟ್ ಆಗಿ ಯಾವ್ದು ಮ್ಯಾಚ್ ಆಗಿದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಡೆಡ್ ರಿಮೈನ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಏನಂತ ಕರಿತೀವಿ? ಫಾಸಿಲ್ ಅಂತ ಕರಿತೀವಿ. ಇದು ಸರಿಯಾಗಿದೆ. ಹಾಗಾಗಿ ಅದಲ್ಲ ನಮ್ಮ ಉತ್ತರ. ದ ಫಸ್ಟ್ ಸ್ಟೆಪ್ ಆಫ್ ಕೋಲ್ ಫಾರ್ಮೇಶನ್ ಇಸ್ ಪೀಟ್ ಅಂತ ಕೊಟ್ಟಿದ್ದಾರೆ. ಪೀಟ್ ಕೂಡ ಸರಿಯಾದ ಉತ್ತರ, ಅದು ಅಲ್ಲ. ಓಕೆನಾ? ದ ಪ್ರೊಸೆಸ್ ಬೈ ವಿಚ್ ಕೋಲ್ ಫಾರ್ಮ್ಸ್ ವೇರಿಯಸ್ ಪ್ರಾಡಕ್ಟ್ಸ್ ಸಚ್ ಆಸ್ ಕೋಕ್, ಕೋಲ್ ಟಾರ್ ಅಂಡ್ ಕೋಲ್ ಗ್ಯಾಸ್ ಈಸ್ ಕಾಲ್ಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ತಪ್ಪಾದ ಉತ್ತರ. ಯಾಕೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಇದಕ್ಕೆ ಸರಿಯಾದ ಉತ್ತರ ಅಲ್ವಾ? ಹಾಗಾಗಿ ಆ ಪೆಟ್ರೋಲಿಯಂ ಇದು ಎಕ್ಸಾಸ್ಟಿಬಲ್ ಸೋರ್ಸ್ ಆಫ್ ಎನರ್ಜಿ. ಇದು ಕರೆಕ್ಟ್ ಇದೆ. ಹಾಗಾಗಿ ನಮ್ಮ ಉತ್ತರ ಬಂದು ಆಪ್ಷನ್ ಸಿ. ನಂತರ ಕೊನೆಯ ಪ್ರಶ್ನೆ, ಅರೇಂಜ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೋಲ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಕಾರ್ಬನ್ ಕಂಟೆಂಟ್ ಅಂಡ್ ಸೆಲೆಕ್ಟ್ ದ ಇನ್ಕರೆಕ್ಟ್ ಆಪ್ಷನ್. ಇಲ್ಲಿ ಫಾರ್ಮ್ ಆಫ್ ಕೋಲ್ ಕೊಟ್ಟಿದ್ದಾರೆ 4: ಲಿಗ್ನೇಟು, ಪೀಟು, ಆಂಥ್ರಸೈಟು, ಬಿಟುಮಿನಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಆರ್ಡರ್ ಅಲ್ಲಿ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಫಸ್ಟ್ ಯಾವ್ದು ಬರುತ್ತೆ? ಪೀಟ್ ಫಸ್ಟ್ ಬರುತ್ತೆ ಅಲ್ವಾ? ಫಸ್ಟ್ ಬರ್ತಕ್ಕಂಥದ್ದು ಪೀಟ್, ಸೆಕೆಂಡ್ ಬರೋದು ಲಿಗ್ನೇಟ್, ಮೂರನೇ ಬರೋದು ಬಿಟುಮಿನಸ್ಸು, ಹಾಗೇನೆ 4ನೇ ಬರ್ತಕ್ಕಂಥದ್ದು ಆಂಥ್ರಸೈಟ್. ಈ ಆರ್ಡರ್ ಅಲ್ಲಿ ಇದನ್ನ ಮಾಡೋದಾದ್ರೆ ಫಸ್ಟ್ ಯಾವುದು? 2 ಇರಬೇಕು. ಇಲ್ಲಿ ಯಾವ್ದಿದೆ? 2 2 ಸಿ ಮತ್ತೆ ಡಿ ಎಲ್ ಇದೆ. ಎರಡನೇ ಯಾವ್ದು ಬರಬೇಕು? ಪೀಟ್ ಆದ್ಮೇಲೆ ಲಿಗ್ನೇಟ್ ಬರಬೇಕು. 2 ಆದ ನಂತರ 1 ಬರಬೇಕು. ಆಪ್ಷನ್ ಸಿ ಅಲ್ಲಿ ಆ ರೀತಿ ಇದೆ. 1 ಆದ ನಂತರ 4 ಬರಬೇಕು. ಯಾವುದು? ಬಿಟುಮಿನಸ್ ಬರಬೇಕು ಅಲ್ವಾ? ಇದು ಫಸ್ಟ್ ಬರಬೇಕು ಪೀಟು, ಇದು ಸೆಕೆಂಡ್ ಬರಬೇಕು ಬಿಟುಮಿನಸ್, 3ನೇ ಬರಬೇಕು ಆಂಥ್ರಸೈಟ್, 4ನೇ ಬರಬೇಕು ಅಲ್ವಾ? ಆ ರೀತಿ ಆಪ್ಷನ್ ಯಾವ್ದಿದೆ ಇಲ್ಲಿ? ಆ ರೀತಿ ಆಪ್ಷನ್ ಸಿ. ಆಪ್ಷನ್ ಸಿ ಏನಿದೆಯೋ ಇದು ಸರಿಯಾದ ಉತ್ತರ. ಇದಿಷ್ಟು ಕೋಲ್ ಬಗ್ಗೆ ಆಯ್ತು ಮಕ್ಕಳ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ಮತ್ತೆ ನಮ್ಮ ಕ್ಲಾಸೇ ಇರುತ್ತೆ. ಅಲ್ಲಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಇರುತ್ತೆ, ಗ್ಯಾಸ್ ಬಗ್ಗೆ ಪಾಠ ಇರುತ್ತೆ. ಥ್ಯಾಂಕ್ ಯು.